ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಶುಕ್ರವಾರ ಮಹಾದೇವ್ಯೈ ಚ ವಿದ್ಮಹೆ ವಿಷ್ಣು ಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ತಾಯಿ ಮಹಾಲಕ್ಷ್ಮೀ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ನೇರಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತ ಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಎಲ್ರಿಗೂ ಕೂಡ ಈ ಊಟ ತಿಂಡಿ ಉಪಚಾರ ಅಂತಂದರೆ ಒಂದು ರೀತಿ ಖುಷಿ, ಒಂದು ರೀತಿ ಸಂತೋಷ. ಅದರ ಜೊತೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು ಅಂತಂದರೆ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರಾದ್ರೂ ಕೂಡ ಏನಾದರೂ ಒಂದು ಔಷಧಿಯನ್ನು ತೆಗೆದುಕೊಳ್ಬೇಕಾದ್ರೆ ನಾನಾ ಬಾರಿ ಆಲೋಚನೆಗಳನ್ನು ಮಾಡಲೇಬೇಕು. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಬೇಡ. ಯಾಕೆ ಅಂತಂದರೆ ಗ್ಯಾಸ್ಟ್ರೋಜೀವನ್ ನಮ್ಮ ಜೊತೆಗಿದೆ. ಗ್ಯಾಸ್ಟ್ರೋಜೀವನನ್ನು ಮಧುಮೇಹಿಗಳು ಅಂತಂದರೆ ಸಕ್ಕರೆ ಕಾಯಿಲೆ ಸಮಸ್ಯೆ ಇರತಕ್ಕಂಥವ್ರೂ ಕೂಡ ಸ್ವೀಕರಿಸ್ಬೋದು. ಯಾವುದೇ ರೀತಿ ದೇಹಕ್ಕೆ ಸೈಡ್ ಎಫೆಕ್ಟ್ಸ್ ಅನ್ನೋದು ಇಲ್ಲವೇ ಇಲ್ಲ. ಎಲ್ಲರೂ ಕೂಡ ಸ್ವೀಕರಿಸ್ಬೋದು. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಯಾರು ಬೇಕಾದ್ರೂ ಕೂಡ ಸ್ವೀಕರಿಸಬಹುದಾಗಿರ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಗ್ಯಾಸ್ಟ್ರಿಕ್ಗೆ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಅರವಿಂದ್ ಪ್ರಾಪರ್ಟೀಸ್ ಇವರು ತಮ್ಮ ಅತ್ಯುತ್ತಮ ಸೇವೆಗಳನ್ನು ನೀಡುತ್ತಾ ಇದ್ದು, ನೆಲಮಂಗಲ, ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರು ರಸ್ತೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ಇವರ ಅದ್ಭುತವಾಗಿರ್ತಕ್ಕಂಥ ನಿವೇಶನಗಳು BMRDA ಮತ್ತು ರೇರಾ ಅಪ್ರೂವ್ಡ್ ಆಗಿದ್ದು, ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಆಗಿರತಕ್ಕಂಥದ್ದಿದೆ. ನಂಬಿಕೆ ಮತ್ತು ವಿಶ್ವಾಸ ಅಂತಂದರೆ ಅದು ನಮ್ಮ ಅರವಿಂದ್ ಪ್ರಾಪರ್ಟೀಸ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಅನೇಕ ವರ್ಷಗಳಿಂದ ಈ ಮಕ್ಕಳು ಆಗದೇ ಇರತಕ್ಕಂಥ ಸಮಸ್ಯೆಯನ್ನು ಹೊತ್ತಿರತಕ್ಕಂಥವ್ರಿಗೆ ಇಲ್ಲಿದೆ ಅದ್ಭುತ ಪರಿಹಾರ. ಸರಿಯಾದ ವೈದ್ಯರನ್ನು ಕನ್ಸಲ್ಟ್ ಮಾಡ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ. IVFನ ಮುಖಾಂತರ ಮುದ್ದಾದ ಮಕ್ಕಳನ್ನು ಪಡ್ಕೊಳ್ಬೋದು. ಯಾಕೆ ಅಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಆಧುನಿಕ ತಂತ್ರಜ್ಞಾನ ಬಹಳ ದೊಡ್ಡ ಮಟ್ಟದಲ್ಲಿ ಮುಂದುವರೆದಿರ್ತಕ್ಕಂಥದ್ದಿದೆ. ಬೆಂಗಳೂರಿನಲ್ಲೇ 7 ಶಾಖೆಗಳನ್ನು ಹೊಂದಿರತಕ್ಕಂಥ ಏಕೈಕ ಸಂಸ್ಥೆ ಅಂತಂದರೆ ಅದು ನಮ್ಮ ಗರ್ಭಗುಡಿ IVF ಸೆಂಟರ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಶುಕ್ರವಾರ ತಾಯಿ ಮಹಾಲಕ್ಷ್ಮೀ ದೇವಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥ ವಾರ. ತಾಯಿ ಮಹಾಲಕ್ಷ್ಮೀ ದೇವಿಯನ್ನು ಆರಾಧನೆಯನ್ನು ಮಾಡ್ತಾ ತಮ್ಮೆಲ್ಲರಿಗೂ ಕೂಡ ಚಿಕ್ಕದಾಗಿ ಚುಟುಕಾಗಿರ್ತಕ್ಕಂಥ ಒಂದು ಸಂದೇಶವನ್ನು ತಿಳಿಸ್ತೀನಿ. ಸಂದೇಶವನ್ನು ಪ್ರಪ್ರಥಮ ಬಾರಿಗೆ ಚಿಕ್ಕದಾಗಿ ಬರೆದುಕೊಂಡು ಬೇರೆ ಬಂದಿದ್ದೇನೆ. ಏನಪ್ಪ ಅಂತಂದರೆ, ಗೆಲುವಿನಿಂದ ಶಕ್ತಿ ಬರೋದಿಲ್ಲ, ಸೋಲಿನಿಂದ ಮಾತ್ರ ಶಕ್ತಿ ಬರ್ತಕ್ಕಂಥದ್ದಿರುತ್ತೆ. ಹಾಗೆ ನಗುವಿನಿಂದ ಕಾನ್ಫಿಡೆನ್ಸ್ ಎಂಬತಕ್ಕಂಥದ್ದು ಬರೋದಿಲ್ಲ, ನೋವಿನಿಂದನೇ ಕಾನ್ಫಿಡೆನ್ಸ್ ಎಂಬತಕ್ಕಂಥದ್ದು ಬರುತ್ತೆ. ಹಾಗಾಗಿ ಯಾವ ಮನುಷ್ಯ ಸೋಲ್ತಾನೋ, ಆ ಸೋಲಿನ ನೋವಿನಲ್ಲಿ ಅವನು ಅನುಭವಿಸ್ತಾನೋ, ಮಿಂದು ತೇಲ್ತಾನೋ, ಆತನಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ, ಆ ಶಕ್ತಿಯ ಜೊತೆ ಒಬ್ಬ ಮನುಷ್ಯ ಮುಂದುವರಿಲಿಕ್ಕೆ ಬಹಳ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಮತ್ತೊಂದು ಅಸ್ತ್ರ ಅಂತಂದರೆ ಅದೇ ಕಾನ್ಫಿಡೆನ್ಸ್. ಇದು ಎರಡನ್ನೂ ಕೂಡ ಆ ಕ್ಷಣ ಮಾತ್ರ ಸಿಗ್ತಕ್ಕಂಥದ್ದಿರುತ್ತೆ. ಅದು ಹೇಗೆ ಹೇಳ್ತೀರಿ ಗುರುಗಳೇ?
ಎಲ್ಲರೂ ಹೇಳ್ತಾರಲ್ಲ ನಗುವಿನಿಂದ ಕಾನ್ಫಿಡೆನ್ಸ್ ಇದೆ ಅಂತ ಹೇಳಿ. ಯಾರು ಹೇಳಿದ್ದು? ಮನಸ್ಸಲ್ಲಿ ದೊಡ್ಡ ಮಟ್ಟದ ಒಂದು ಭಯ, ಆ ಭಯ ಎಂಬತಕ್ಕಂಥ ಜ್ವಾಲಾಮುಖಿ ಸ್ಫೋಟಗೊಂಡು ಆ ಒಂದು ಬಿಸಿಯಲ್ಲಿ ಸುಡ್ತಾ ಇರ್ತಾರೆ. ಏನಾಗುತ್ತೋ ಎತ್ತಾಗುತ್ತೋ, ನಾನು ಆಗ್ತಕ್ಕಂಥ ಹೆಜ್ಜೆಯಲ್ಲಿ ಎಲ್ಲಿ ಎಡು ಬಿಡ್ತೀನೋ ಎಂಬತಕ್ಕಂಥ ಒಂದು ಅಂಧಕಾರದಲ್ಲಿ ಆ ಭಯದಲ್ಲೇ ಮುಂದೆ ಹೋಗ್ತಾ ಇರ್ತಕ್ಕಂಥವ್ರು ತುಂಬ ಚೆನ್ನಾಗಿ ನಗ್ತಾ ಇರ್ತಾರೆ. ನನಗಿದೆಲ್ಲ ಯಾವ ಲೆಕ್ಕ ಬಿಡು ಅಂತ ಹೇಳಿ. ಆದರೆ ಮೇಲ್ನೋಟಕ್ಕಾಗಿದ್ರೂ ಕೂಡ ಮನಸ್ಸಿನಲ್ಲಿ ಬಹಳ ದೊಡ್ಡ ಭಯವೇ ಇದ್ದೇ ಇರುತ್ತೆ ಅವ್ರಿಗೆ. ಆದರೆ ನಾನು ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಪ್ರಯತ್ನ ಪಡಬೇಕು. ಸೋಲೋ ಗೆಲುವೋ ಅದು ಆಮೇಲಿನ ಪ್ರಶ್ನೆ. ನಮ್ಮ ಪ್ರಯತ್ನದಲ್ಲಿ ಯಾವುದೇ ರೀತಿ ಲೋಪದೋಷಗಳಿರಬಾರ್ದು. ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ನಮಗೆ ಸಿಗಬೇಕು ಅಂತಂದರೆ ಆ ಒಂದು ಕೆಲಸ, ನಾವು ಯಾವ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಕೊಂಡಿರ್ತೀವಿ ಆ ಕೆಲಸದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಆಸಕ್ತಿಯಿಂದ ನಾವು ಕೆಲಸ ಮಾಡಬೇಕು. ಒಂದಿಷ್ಟು ಜನ ಏನು ಮಾಡ್ತೀರಿ, ತಾವು ಕೆಲಸ ಮಾಡ್ತಕ್ಕಂಥವ್ರು ಪ್ರಾರಂಭದ ಹಂತದಲ್ಲೇ ಕುದುರೆಯ ಮೇಲೆ ಹೇರಿ ಕೂತ್ಕೊಂಡ್ಬಿಟ್ಟಿರ್ತೀರಿ. ಓಕೆ ಡನ್, ನಾನೆಲ್ಲ ಕೆಲಸ ಮುಗಿಸಾಕ್ತೀನಿ, ಅದೇನು ಸಮಸ್ಯೆ ಇಲ್ಲ ಅಂತ ಹೇಳ್ತೀರಿ. ಕಾಲಕ್ರಮೇಣ ಅದರ ಮೇಲಿರ್ತಕ್ಕಂಥ ಆಸಕ್ತಿ ದಿನೇ ದಿನೇ ಕಡಿಮೆ ಆಗ್ತಾ ಬರ್ತಾ ಇದ್ದಂಗೆ ತಾವು ಏನು ನಿಮ್ಮ ಜವಾಬ್ದಾರಿಯುತ ಕಾಯಕ ಇರುತ್ತೆ ಅದನ್ನು ನಿಧಾನವಾಗಿ ತಮ್ಮ ಜೊತೆಯಲ್ಲಿರ್ತಕ್ಕಂಥವ್ರ ಮೇಲೆ ಹಾಕ್ತಾ ಬರ್ತೀವಿ. ನೋಡಪ್ಪ, ನಿಮ್ಮ ಜವಾಬ್ದಾರಿ ಏನಪ್ಪ? ಈಗ ನೋಡಿ, ಸಾಧಾರಣವಾಗಿ ಪ್ರತಿನಿತ್ಯ ಒಂದು ಎಕ್ಸಾಂಪಲನ್ನು ತಗೊಳ್ಳೋಣ. ಮನೆಗೂ ಹೋಗಿ ಒಂದು ವಾಟರ್ ಕ್ಯಾನ್, ನೀರನ್ನು ತಲುಪಿಸ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕೆಲಸ ಸಿಕ್ಕಿರ್ತಕ್ಕಂಥ ಪ್ರಾರಂಭದ ಹಂತದಲ್ಲಿ ತಾವೇನು ಮಾಡ್ತೀರಿ, ಒಂದಿಷ್ಟು ಜನ ಹುಡುಗರನ್ನೂ ಕೂಡ ಜೊತೆಯಲ್ಲಿ ಇಟ್ಕೊಂಡು ತಾವೂ ಕೂಡ ಬಹಳ ಶ್ರಮವಹಿಸಿ ಪ್ರತಿಯೊಂದು ಮನೆಗೂ ಕೂಡ ನೀರು ಹಾಕ್ತಾ ಹೋಗ್ತೀರಿ. ಕೆಲವೊಂದಷ್ಟು ಮನೆಗೆ ಗ್ರೌಂಡ್ ಫ್ಲೋರ್ನಲ್ಲೇ ಇರುತ್ತೆ, ನೀರನ್ನು ತಲುಪಿಸ್ತೀರಿ. ಒಂದಷ್ಟು ಮನೆ ಒಂದೆರಡು ಹಂತಗಳಿರ್ತವೆ, ಅಲ್ಲಿ ಹೋಗಿ ತಲುಪಿಸ್ಬೇಕಾಗಿರ್ತಕ್ಕಂಥ ಕೆಲಸ ಇರುತ್ತೆ. ಆಗ ತಾವೇನು ಮಾಡ್ತೀರಿ, ಕೆಲಸಕ್ಕೆ ಸೇರಿರ್ತಕ್ಕಂಥ ಪ್ರಾರಂಭ, ಆ ಕ್ಷಣದ ಖುಷಿ, ಆ ಕ್ಷಣದ ಜೋಶು, ತಾವೇನು ಮಾಡ್ತೀರಿ, 2 ಫ್ಲೋರ್ ಏನು 4-5 ಫ್ಲೋರ್ ಆದ್ರೂ ಕೂಡ ಪರವಾಗಿಲ್ಲ, ದೇಹ ಬಲಾಢ್ಯವಾಗಿದೆ, ಗಟ್ಟಿ ಇದೆ, ನಾನು ಕರ್ಕೊಂಡು ಹೋಗ್ತೀನಿ, ತೊಗೊಂಡೋಗಿ ಕೊಡ್ತೀನಿ ಬಿಡು ಎಂಬತಕ್ಕಂಥ ಒಂದು ಆಸಕ್ತಿಯಿಂದ ತೊಗೊಂಡೋಗಿ ಕೊಡ್ತೀರಿ. ಅದೇ ಒಂದು ವಾರ ಆದಮೇಲೆ ತಾವೇನು ಮಾಡ್ತೀರಿ, ನೀರಿನ ಕ್ಯಾನ್ ತೊಗೊಂಬರ್ತೀರಿ, ಅಲ್ಲೇ ನಿಂತ್ಕೊಳ್ತೀರಿ, ಹೋಗಪ್ಪ 1-2 ನಿಮಿಷ ಕೊಟ್ಬಿಟ್ಟು ಹೋಗುವಂತೀರಿ. ನೋಡಿ, ಮನುಷ್ಯನ ಆರೋಗ್ಯ ಸಮಸ್ಯೆ ಇದ್ದಾಗ ಜವಾಬ್ದಾರಿಯನ್ನು ಆ ಕ್ಷಣ ಬದಲಾಯಿಸ್ಕೊಳ್ತಕ್ಕಂಥದ್ದು ಬೇರೆ. ದೇಹ ಗಟ್ಟಿಮುಟ್ಟಾಗಿದ್ದಾಗ ಆಲಸ್ಯತನ ಎಂಬತಕ್ಕಂಥ ಒಂದು ಭಾವಶೂನ್ಯ ವಿಚಾರವಾಗಿ ತಾವೇನಾದರೂ ತಮ್ಮ ಜವಾಬ್ದಾರಿಯನ್ನು ಪರರ ಮೇಲೆ ಒಪ್ಪಿಸ್ಬಿಟ್ರೆ, ಅಂದರೆ ನಿಮ್ಮ ಜೊತೆಲಿರೋರ ಮೇಲೆ ಒಪ್ಪಿಸ್ಬಿಟ್ರೆ, ಅಲ್ಲಿ ನೋಡಿ ಮೊದಲು ನಾವು ಎಡುವತಕ್ಕಂಥದ್ದು. ಎಂಥದ್ದೇ ಕೆಲಸ ಆಗಿರಲಿ, ಎಂಥದ್ದೇ ಪರಿಸ್ಥಿತಿ ಇರಲಿ, ನಿನ್ನ ಕಾಯಕ ನಮ್ಮ ಕಾಯಕವನ್ನು ನಾವು ಜವಾಬ್ದಾರಿಯುತವಾಗಿ ನಾವು ನಡೆಸ್ಕೊಂಡು ಹೋಗ್ಬಿಟ್ರೆ ಒಂದಲ್ಲ ಒಂದು ದಿವಸ ಭಗವಂತ ನಮ್ಮ ಕೈ ಹಿಡ್ದೇ ಹಿಡಿತಾನೆ. ಹಾಗಾಗಿ ಆ ನೋವು, ಆ ನಲಿವು ಎಲ್ಲವನ್ನೂ ಕೂಡ ಅನುಭವಿಸಿ ನಾವು ಜೀವನದಲ್ಲಿ ಮುಂದೆ ಬಂದಿದ್ದೆ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀವಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿನ ಬಹಳ ಅದ್ಭುತವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಹುಣ್ಣಿಮೆ, ಇವತ್ತಿನ ದಿನದ ಹುಣ್ಣಿಮೆ, ಅದರಲ್ಲೂ ಶಕ್ತಿ ದೇವತೆಯ ದರ್ಶನವನ್ನು ಇವತ್ತಿನ ದಿವಸ ನಾವು ಮಾಡಿದ್ದೆ ಆದರೆ ನಿಜಕ್ಕೂ ಹೇಳ್ತೇನೆ, ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ಬೋದು. ಹುಣ್ಣಿಮೆ ಪರ್ವಕಾಲಗಳಲ್ಲಿ, ಅಮಾವಾಸ್ಯೆ ಪರ್ವಕಾಲಗಳಲ್ಲಿ ಬಹಳ ಈಗ ಶಕ್ತಿಪೀಠಗಳು ಅಂತಂದರೆ ಸಾಕಷ್ಟು ನಾವು ಗಮನಿಸ್ತಾನೆ ಇರ್ತೀವಿ, ತಾಯಿಯ ದರ್ಶನಗಳನ್ನು ಮಾಡ್ತಾನೆ ಇದ್ದೀವಿ. ಅದರಲ್ಲಿ ಈ ಶಕ್ತಿಪೀಠದಲ್ಲಂತೂ ಕೂಡ, ಈ ಶಕ್ತಿಪೀಠ ಅಂತಂದರೆ ಯಾವುದು ಗುರುಗಳೇ, ನೀವು ಯಾವುದನ್ನು ಹೇಳಕ್ಕೆ ಬರ್ತಾ ಇದ್ದೀರಿ? ಅದು ವಿಚಾರವಾಗಲಿ, ಆ ದೇವಸ್ಥಾನದ ಬಗ್ಗೆ ಆಗಲಿ, ಸಂಪೂರ್ಣವಾಗಿರ್ತಕ್ಕಂಥ ಒಂದು ದೃಶ್ಯದ ಸಮೇತ ನಾನು ನಿಮಗೆ ದರ್ಶನವನ್ನು ಮಾಡಿಸ್ತೀನಿ. ಈಗ ತಾವೆಲ್ಲರೂ ಕೂಡ ಗಮನಿಸ್ತಾ ಇರತಕ್ಕಂಥ ಶಕ್ತಿಪೀಠ ಅಸ್ಸಾಂ ರಾಜ್ಯದಲ್ಲಿರ್ತಕ್ಕಂಥ ಕಾಮಾಖ್ಯ ದೇವಿ ದೇವಸ್ಥಾನ. ಶಕ್ತಿಪೀಠಗಳಲ್ಲೇ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ, ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಒಂದು ಶಕ್ತಿಪೀಠ ಅಂತಂದರೆ ಅಸ್ಸಾಂನ ಕಾಮಾಖ್ಯ ದೇವಿ ದೇವಸ್ಥಾನ. ತಾಯಿಯ ಯೋನಿ ಭಾಗ ಇರ್ತಕ್ಕಂಥ ಈ ಒಂದು ಸಾನ್ನಿಧ್ಯದಲ್ಲಿ ಹುಣ್ಣಿಮೆ ಪರ್ವಕಾಲಗಳಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಪೂಜಾನುಷ್ಠಾನಗಳು ನೆರವೇರ್ತಾನೆ ಇರುತ್ತೆ. ಸಾಧಾರಣವಾಗಿರ್ತಕ್ಕಂಥ ದಿನಗಳಲ್ಲಿ ನೋಡೋದಾದ್ರೂ ಕೂಡ ಒಂದು ಸತಿ ಕ್ಯೂನಲ್ಲಿ ನಿಂತ್ಕೊಂಡ್ಬಿಟ್ರೆ ಬೆಳಗ್ಗೆ ನಿಂತರೆ ಸಂಜೆ ದರ್ಶನ ಆಗುತ್ತೆ. ಈ ಹುಣ್ಣಿಮೆ ಪರ್ವಕಾಲಗಳಲ್ಲಿ ನಿಂತರೆ ಅಂತ ಕೂಡ 2 ದಿವಸ ಮುಂಚೆ ನಿಂತ್ಕೊಳ್ತಾರೆ ಜನ ತಾಯಿಯ ದರ್ಶನಕ್ಕಾಗಿ. ಅಂತಹ ಶಕ್ತಿಯುತವಾಗಿರ್ತಕ್ಕಂಥ ಒಂದು ಶಕ್ತಿ ಕೇಂದ್ರ ಅಂತಂದರೆ
ಅದು ನಮ್ಮ ಕಾಮಾಖ್ಯ ದೇವಿಯ ದೇವಸ್ಥಾನ ಅಂತಲೇ ಹೇಳ್ಬೋದು. ದೇವಿಯ ಯೋನಿ ಭಾಗ ಇರತಕ್ಕಂಥ ಈ ಒಂದು ಸಾನ್ನಿಧ್ಯದ ಒಂದಿಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋದಾದರೆ, ಈಗಾಗಲೇ ಗುರುಜಿಯವರು ನಮಗೆ ಇದ್ರ ಬಗ್ಗೆ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸಿದ್ದಾರೆ. ಏನಪ್ಪ, ಮೊನ್ನೆಯ ಕಾರ್ಯಕ್ರಮದಲ್ಲೂ ಕೂಡ ಗುರುಜಿಯವರು ತಿಳಿಸ್ತಾ ಇದ್ರು, ತಾಯಿ ಸತೀದೇವಿ ಅಗ್ನಿಗೆ ಆಹುತಿಯಾದಾಗ ಪರಮೇಶ್ವರ ಭಗವಂತ ಆ ತಾಯಿಯ ಆ ಕ್ಷಣದ ಆ ಒಂದು ನಿರ್ಧಾರವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅಗ್ನಿಗೆ ಆಹುತಿ ಆಗಿರ್ತಕ್ಕಂಥ ಆ ಒಂದು ಸನ್ನಿವೇಶದ ನೋವಿನಲ್ಲಿ ತಾಯಿಯನ್ನು ಬಹಳ ಮನನೊಂದ ಪರಮೇಶ್ವರ ನಿಧಾನವಾಗಿ ತಾಯಿಯನ್ನು ಎತ್ಕೊಂಡು ತನ್ನ ಕಾಯಕ, ತಾನು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಎಲ್ಲವನ್ನೂ ಕೂಡ ಆ ಕ್ಷಣ ಮರೆತು ತಾಯಿಯನ್ನು ಹೀಗೆ ಕೈಯಲ್ಲಿಟ್ಕೊಂಡು ಪ್ರಪಂಚವೆಲ್ಲ ತಿರುಗ್ತಾ ಇರ್ತಾನೆ ಆ ಒಂದು ನೋವಿನ ಶೋಕದಲ್ಲಿ. ಎಷ್ಟೇ ಆದ್ರೂ ಕೂಡ ಪತ್ನಿ, ಹೆಂಡತಿ, ಪರಮೇಶ್ವರನನ್ನ ಯಾರು ನೋಡಿದ್ರೂ ಕೂಡ ಭಯ. ಎಂಥವ್ರು ನೋಡಿದ್ರೂ ಕೂಡ ಪರಮೇಶ್ವರನನ್ನ ನೋಡಿದ್ರೆ ಆ ಕ್ಷಣ ಒಂದು ರೀತಿ ಭಯ. ಯಾಕೆ ಅಂತಂದ್ರೆ ಮೈ ತುಂಬ ಬೂದಿ, ಸರ್ಪವನ್ನ ತನ್ನ ಕತ್ತನಲ್ಲಿ ಇಟ್ಕೊಂಡಿರ್ತಕ್ಕಂಥ ಪರಮೇಶ್ವರ, ಆತನನ್ನು ನೋಡಿದ್ರೆ ಅಘೋರವಾಗಿರ್ತಕ್ಕಂಥ ಒಂದು ರೂಪ. ಎಲ್ಲರೂ ಕೂಡ ಭಯಪಡಬೇಕಾದ್ರೆ ಪರಮೇಶ್ವರನನ್ನ ಬಹಳ ಹತ್ತಿರದಲ್ಲಿ ಬಹಳ ಪ್ರೀತಿ ಮಾಡ್ತಾ ಇರತಕ್ಕಂಥ ಸತೀದೇವಿ, ಆ ಕ್ಷಣ ದೇವಿಯನ್ನ ಕಳ್ಕೊಂಡಿರ್ತಕ್ಕಂಥ ಪರಮೇಶ್ವರ ಆ ಒಂದು ನೋವಿನಲ್ಲಿ ಕೈಯಲ್ಲಿ ಇಟ್ಕೊಂಡಿರ್ತಕ್ಕಂಥ ತಾಯಿಯನ್ನು ಪರಿಯಾಟನೆ ಮಾಡಬೇಕಾದ್ರೆ ನೋವಿನಲ್ಲಿ ಎಲ್ಲ ದೇವಾನುದೇವತೆಗಳು ಕೂಡ ಶ್ರೀ ವಿಷ್ಣು ಪರಮಾತ್ಮನ ಹತ್ರ ಮೊರೆ ಹೋಗ್ತಾರೆ. ಏನಪ್ಪ, ಪರಮೇಶ್ವರ ತನ್ನ ಕಾಯಕವನ್ನು ಮರೆತು ನೋವಿನಲ್ಲಿ ಮುಂದೆ ತೇಳ್ತಾ ಇದ್ದಾನಪ್ಪ ಭಗವಂತ, ಈಗ ನೀನೇ ಇದಕ್ಕೆ ದಿಕ್ಕು ತೋರಿಸ್ಬೇಕು. ನಾವು ಯಾರು ಏನು ಹೇಳಿದ್ರೂ ಕೂಡ ಕೇಳ್ತಾ ಇಲ್ಲ ಪರಮೇಶ್ವರ, ನೀನೇ ಇದಕ್ಕೆ ಏನಾದರೂ ಮಾಡಬೇಕು ಅಂತಂದಾಗ ಆಯುಧಗಳಲ್ಲೇ, ಶಸ್ತ್ರಗಳಲ್ಲೇ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಒಂದು ಶಸ್ತ್ರ ಅಂತಂದ್ರೆ ಅದು ಸುದರ್ಶನ ಚಕ್ರ. ಅದನ್ನ ಮೀರಿಸ್ತಕ್ಕಂಥದ್ದಾಗಲಿ, ಅದನ್ನ ಭೇದಿಸ್ತಕ್ಕಂಥದ್ದಾಗಲಿ ಪ್ರಪಂಚದಲ್ಲಿ, ಸೃಷ್ಟಿಯಲ್ಲಿ ಯಾವುದೂ ಕೂಡ ಇಲ್ಲ. ಅಂತಹ ಶಕ್ತಿಯುತವಾಗಿರತಕ್ಕಂಥ ಸುದರ್ಶನ ಚಕ್ರದಿಂದ ತಾಯಿಯ ದೇಹ ಛಿದ್ರಗೊಳ್ಳುತ್ತೆ. ಛಿದ್ರಗೊಂಡಾಗ ಆ ಕ್ಷಣ ತಾಯಿಯ ದೇಹದ ಒಂದೊಂದು ಅಂಗಾಂಗಗಳು ಕೂಡ ಭೂಮಿಯ ಮೇಲೆ ಎಲ್ಲೆಲ್ಲಿ ಬೀಳುತ್ತೋ ಅದೆಲ್ಲವೂ ಕೂಡ ಶಕ್ತಿಪೀಠಗಳಾಗಿ ಇವತ್ತಿನ ದಿವಸ ತಾಯಿ ನಮ್ಮನ್ನೆಲ್ಲರನ್ನೂ ಕೂಡ ಹರಿಸ್ತಾ ಬರ್ತಾ ಇದ್ದಾಳೆ. ಅದರಲ್ಲಿ ಆ ಕ್ಷಣದ ಸನ್ನಿವೇಶದಲ್ಲಿ ಛಿದ್ರಗೊಂಡಿರ್ತಕ್ಕಂಥ ತಾಯಿಯ ದೇಹದ ಯೋನಿ ಭಾಗ ಮಾತ್ರ ಅಸ್ಸಾಂನಲ್ಲಿರತಕ್ಕಂಥ ಕಾಮಾಕ್ಷ ಕ್ಷೇತ್ರವಾಗಿ, ಅಲ್ಲಿನ ಒಂದು ಶಕ್ತಿಪೀಠವಾಗಿ ಇವತ್ತಿಗೂ ಕೂಡ ಬೇಡಿ ಬರ್ತಾ ಇರತಕ್ಕಂಥ ಭಕ್ತರನ್ನೆಲ್ಲರನ್ನೂ ಕೂಡ ಹರಿಸ್ತಾ ಇರತಕ್ಕಂಥ ಒಂದು ಶಕ್ತಿ ಸಾನ್ನಿಧ್ಯವಾಗಿ ಪರಿಗಣಿಸಿರ್ತಕ್ಕಂಥದ್ದು. ಅಂತಹ ಶಕ್ತಿಯುತವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯ ಯೋನಿ ಭಾಗ ಅಂತಂದ್ರೆ ಹೆಣ್ಣು ಮಕ್ಕಳಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಭಾಗ ಅಂತಾನೆ ಹೇಳ್ಬೋದು. ಹಾಗಾಗಿ ಅಲ್ಲಿ ನಿಜಕ್ಕೂ ಶಕ್ತಿ ಇದೆ ಅನ್ನೋದಕ್ಕೆ ಒಂದು ಅರ್ಥ ಆದರೆ, ಹೇಗೆ ಹೆಣ್ಣು ಮಕ್ಕಳು ಮಾಸದಲ್ಲಿ 5 ದಿನಗಳ ಕಾಲ ಅವರ ಆ ಒಂದು ಋತುಕಾಲ ಎದುರಾಗುತ್ತೋ ಆಗ ಅವರನ್ನು ನಾವು ಎಷ್ಟು ಜೋಪಾನವಾಗಿ ನಾವು ನೋಡ್ಕೊಳ್ತೀವೋ, ತಾಯಿಯ ಸಾನ್ನಿಧ್ಯವೂ ಕೂಡ ಅಷ್ಟೇ. ವರ್ಷದಲ್ಲಿ ಒಂದಿಷ್ಟುಗಳ ಕಾಲ ಅಂತ ಹೇಳಿ ತಾಯಿಯ ಸಂಪೂರ್ಣವಾಗಿರ್ತಕ್ಕಂಥ ದೇವಸ್ಥಾನದ ಕದವನ್ನು ಹಾಕ್ಬಿಡ್ತಾರಂತೆ. ಆಗ ತಾಯಿಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಶ್ವೇತವರ್ಣದಲ್ಲಿರ್ತಕ್ಕಂಥ ರೇಷ್ಮೆಯ ವಸ್ತ್ರದಿಂದ ಆ ಒಂದು ಸಾನ್ನಿಧ್ಯದಲ್ಲಿರ್ತಕ್ಕಂಥ ಒಂದು ವಿಗ್ರಹವನ್ನೆಲ್ಲವನ್ನೂ ಕೂಡ ರೇಷ್ಮೆಯ ವಸ್ತ್ರದಲ್ಲಿ ಕಟ್ತಾರಂತೆ. ಅಂತಂದ್ರೆ ಆ ರೇಷ್ಮೆಯ ಸೀರೆಯನ್ನು ಉಡಿಸ್ತಾರಂತೆ, ಶ್ವೇತವರ್ಣದಲ್ಲಿರ್ತಕ್ಕಂಥ ರೇಷ್ಮೆಯ ಸೀರೆ. ಒಂದಿಷ್ಟು ದಿಶಗಳ ನಂತರ ಆ ಒಂದು ಸಾನ್ನಿಧ್ಯವನ್ನ ಮತ್ತೊಮ್ಮೆ ಕದವನ್ನ ತೆಗೆದು ತಾಯಿಯ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡಬೇಕಾದ್ರೆ ಆ ಶ್ವೇತವರ್ಣದಲ್ಲಿರ್ತಕ್ಕಂಥ ವಸ್ತ್ರ ಸಂಪೂರ್ಣವಾಗಿ ಕೆಂಪೇರಿರುತ್ತಂತೆ, ಕೆಂಪು ವಸ್ತ್ರವಾಗೋಗಿರುತ್ತಂತೆ. ಇನ್ನೆಂತಹ ಶಕ್ತಿ ಇರಬೇಕು, ಇದನ್ನೆಂತಹ ಪವಾಡ ಇರಬೇಕು. ಅದಕ್ಕೋಸ್ಕರ ನೋಡಿ, ಈ ಕ್ಷಣ ತಾಯಿಯ ಬಗ್ಗೆ ಹೇಳ್ತಾ ಇದ್ರೆ ನನ್ನ ಮನಸ್ಸಿನಲ್ಲೂ ಕೂಡ ಒಂದು ವೈಬ್ರೇಷನ್ಸ್, ಹೇಗೆ
ನನ್ನ ಕೂದಲೆಲ್ಲವೂ ಕೂಡ ಒಂದು ಕ್ಷಣ ನಿಂತ್ಕೊಳ್ಳುತ್ತೆ. ಹಾಗಾಗಿ ಅಂತಹ ಶಕ್ತಿ ಕೇಂದ್ರದ ದರ್ಶನ ಇವತ್ತಿನ ದಿವಸ ಹುಣ್ಣಿಮೆ ಮಹರ್ಷಿವಾಣಿ ನೇರಪ್ರಸಾರದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ತಾ ಇದ್ದೇವೆ. ಆ ಸಾನ್ನಿಧ್ಯದಲ್ಲಿ ಮತ್ತೊಂದು ವಿಚಾರ ಏನಪ್ಪಾ ಅಂತಂದರೆ, ಎಷ್ಟೇ ಆದರೂ ತಾಯಿ ಶಕ್ತಿ ದೇವತೆ ಅಲ್ವಾ, ಆ ತಾಯಿಗೆ ಪ್ರತಿನಿತ್ಯವೂ ಕೂಡ ರಕ್ತ ಬಲಿ ಆಗ್ತಾನೇ ಇರುತ್ತೆ. ಕೋಣ, ಕುರಿ, ಮೇಕೆ, ಪಾರಿವಾಳಗಳಂತೂ ಕೂಡ ಅದರ ಬಗ್ಗೆ ನಾನು ತಿಳಿಸಲೇಬೇಕು. ಪ್ರತಿನಿತ್ಯವೂ ಕೂಡ ಅಲ್ಲಿ ಬಲಿಗಳು ನಡೀತಾನೇ ಇರುತ್ತೆ. ಆ ತಾಯಿಗೆ ಬಲಿದಾನವೇ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸೇವೆ ಅಂತಾನೆ ಹೇಳ್ಬೋದು. ವಿಚಾರಧಾರೆ ಮತ್ತಷ್ಟು ಇದೆ. ಹುಣ್ಣಿಮೆ ಇವತ್ತಿನ ದಿವಸ ಬಹಳ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪರ್ವಕಾಲ. ಮತ್ತಷ್ಟು ವಿಚಾರಗಳನ್ನು ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡೋನಿದ್ದೇನೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮೆಲ್ಲರಿಗೂ ಕೂಡ ಶಕ್ತಿ ಸಾನ್ನಿಧ್ಯದ ಬಗ್ಗೆ ತಿಳಿಸ್ತಾ ಇದ್ದೆ. ಯಾಕೆ ಅಂತಂದರೆ ಇವತ್ತಿನ ದಿವಸ ಹುಣ್ಣಿಮೆ ಅಲ್ವಾ. ಹಾಗಾಗಿ ಇನ್ನು ತಾಯಿಯ ಶಕ್ತಿಪೀಠ ಆಗಲಿಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದೆ. ಅದರ ಜೊತೆಗೆ ಎಷ್ಟೇ ಆದರೂ ಶಕ್ತಿ ಕೇಂದ್ರ, ಶಕ್ತಿ ಸಾನ್ನಿಧ್ಯ ಆಗಿರುವ ಕಾರಣದಿಂದ ತಾಯಿಗೆ ಪ್ರತಿನಿತ್ಯವೂ ಕೂಡ ಬಲಿ ಅನ್ನೋದು ನಡೀತಾನೆ ಇರುತ್ತೆ. ಆ ಸಾನ್ನಿಧ್ಯದಲ್ಲಿರ್ತಕ್ಕಂಥ ವೈಶಿಷ್ಟ್ಯತೆನೇ ಒಂದು ರೀತಿ ವಿಚಿತ್ರ, ವಿಭಿನ್ನ ಅಂತಲೇ ಹೇಳ್ಬೋದು. ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಆಗಲಿ ಒಂದು ರೀತಿ ನೋಡೋದಾದರೆ ನೋಡಿ, ಶಕ್ತಿ ಇದೆ ಅನ್ನೋದೇ ಆದರೆ ಪ್ರಕೃತಿನೂ ಕೂಡ ಆ ಕ್ಷಣ ಮಣಿತಕ್ಕಂಥದ್ದೇ, ಅಂದರೆ ತಲೆಬಾಗ್ತಕ್ಕಂಥದ್ದೇ. ಪ್ರಕೃತಿಯಲ್ಲಿ ಸದಾ ಕಾಲವೂ ಕೂಡ ವಿಶಾಲವಾಗಿ ಹಾರಾಡ್ತಾ ಇರತಕ್ಕಂಥ ಪಾರಿವಾಳ ಆ ಶಕ್ತಿ ಕೇಂದ್ರದಲ್ಲಿ ಅದಕ್ಕೆ ಯಾವ ರೀತಿ ಮನಪರಿವರ್ತನೆ ಆಗುತ್ತೋ, ಇಲ್ಲ ಅಂತಂದರೆ ನಾನು ಸಂಪೂರ್ಣವಾಗಿ ತಾಯಿಗೆ ಸಮರ್ಪಣೆಯನ್ನಾಗಿದ್ದೇನೆ ಅಂತಂದ ಮೇಲೆ ನಾನು ಆಕೆ ಜವಾಬ್ದಾರಿ, ನನ್ನ ಸಾವಾಗಲಿ ಮರಣ ಆಗಲಿ ಏನೇ ಆದರೂ ಇಲ್ಲೇ ಆಗಬೇಕು ಎಂಬತಕ್ಕಂಥದ್ದು ಅದರ ಮನಸ್ಸಿಗೆ ಬರುತ್ತೋ, ಇಲ್ಲ ಅದು ಹೇಗೋ, ಅದು ಏನು ಒಂದು ರೀತಿ ಅಟ್ರಾಕ್ಷನ್ನು ಗೊತ್ತಿಲ್ಲ. ಸಾಧಾರಣವಾಗಿ ಅಲ್ಲಿನ ಮಾರುಕಟ್ಟೆಯಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಪಾರಿವಾಳಗಳನ್ನು ಸಾಕೊಂಡಿರ್ತಾರೆ. ತಾಯಿಯ ಸಂಕಲ್ಪದ ಸಮಯದಲ್ಲಿ ತಮ್ಮ ಶಕ್ತಿಯಾನುಸಾರ ತಾವು ಯಾವ ರೀತಿ ಬೇಕಾದರೂ ಸೇವೆಯನ್ನು ಸಲ್ಲಿಸ್ಬೋದು. ಹಾಗೆ ತಾವು ಒಂದು ಪಾರಿವಾಳವನ್ನು ತೆಗೆದುಕೊಂಡು ಹೋಗಿ ತಾಯಿಯ ಸಾನ್ನಿಧ್ಯದಲ್ಲಿ ನಂದೇನೋ ಒಂದು ಕೆಲಸ ಆಗಬೇಕಾಗಿತ್ತು ತಾಯಿ, ಹಾಗಾಗಿ ನೀನು ನಿನ್ನ ಕರುಣೆಯನ್ನು ನನಗೆ ತೋರಿಸ್ಬೇಕಮ್ಮ ತಾಯಿ. ಎಷ್ಟೇ ಆದರೂ ಆ ತಾಯಿ ರೌದ್ರರೂಪಿ, ಶಕ್ತಿ ರೂಪಿಣಿ, ಹಾಗಾಗಿ ನೀನು ಸ್ವಲ್ಪ ಸಮಾಧಾನ ಆಗಬೇಕು ಅಂತ ಹೇಳಿ ಆ ಪಾರಿವಾಳವನ್ನು ಸಂಕಲ್ಪವನ್ನು ಮಾಡಿ ಆ ಕ್ಷಣ ಆ ಸಾನ್ನಿಧ್ಯದಲ್ಲಿ ಬಿಟ್ಬಿಟ್ರೆ, ನೀವು ಯಾವ ಸಾನ್ನಿಧ್ಯದಲ್ಲಿ ಬಿಟ್ಟಿರ್ತೀರ, ಯಾವ ಜಾಗದಲ್ಲಿ ಬಿಟ್ಟಿರ್ತೀರೋ ಆ ಜಾಗ ಬಿಟ್ಟು ಕದಲೋದೇ ಇಲ್ಲ. ಅದು ಸಂಪೂರ್ಣವಾಗಿ, ಈಗ ಎಷ್ಟೋ ಜನ ಹೇಳ್ತಾರೆ ರೆಕ್ಕೆ ಕಟ್ ಮಾಡಿರ್ತಾರೆ, ಅವೆಲ್ಲ ಏನೂ ಇಲ್ಲ, ಏನೂ ಇಲ್ಲ, ಸಂಪೂರ್ಣವಾಗಿ ಹೇಗಿರುತ್ತೋ ನಾರ್ಮಲ್ ಆಗಿ ಹಾಗೇ ಇರುತ್ತೆ. ಅದನ್ನು ಸಂಕಲ್ಪ ಮಾಡಲು ಬಿಟ್ಬಿಟ್ರೆ, ತಾಯಿಗೆ ಸಮರ್ಪಣೆ ಮಾಡಿ ಬಿಟ್ಬಿಟ್ರೆ ಎಲ್ಲೂ ಸಹಿತ ಹೋಗೋದಿಲ್ಲ. ಅದು ಅಲ್ಲೇ ಸುತ್ತಾ ಇರುತ್ತೆ. ಅದಾದ ಮೇಲೆ ಅದನ್ನು ಯಾರೂ ಕೂಡ ಮುಟ್ಟೋದೂ ಇಲ್ಲ, ಅದಕ್ಕೆ ಹಿಂಸೆನೂ ಕೂಡ ಮಾಡೋದಿಲ್ಲ. ಅದು ಎಷ್ಟು ದಿವಸ ಇರುತ್ತೋ ಅಷ್ಟು ದಿವಸ ಆ ತಾಯಿಯ ಸೇವೆಯನ್ನು ಸಲ್ಲಿಸ್ತಾ ಅದೇ ಜಾಗದಲ್ಲಿ ಹಾರಾಡ್ತಾ ತನ್ನ ಕೊನೆ ಉಸಿರೆಳೆಯುತ್ತೆ. ಅಂತಹ ಶಕ್ತಿ ಸಾನ್ನಿಧ್ಯ ಕಾಮಾಖ್ಯ ದೇವಿಯ ಸಾನ್ನಿಧ್ಯ ಅಂತಲೇ ಹೇಳ್ಬೋದು. ಕೋಣಬಲಿ ಆಗತ್ತೆ, ಅದು ಮಹಾಬಲಿ, ಬಹಳ ದೊಡ್ಡ ಸೇವೆ. ತಾಯಿಗೆ ಕೋಣದ ಬಲಿಯನ್ನು ಹಾಕಿ ಅದರ ರಕ್ತವನ್ನು ಸಹಿತ ತೆಗೆದುಕೊಂಡು ಹೋಗಿ ತಾಯಿಯ ಸಾನ್ನಿಧ್ಯದಲ್ಲಿ ಅದರ ರಕ್ತದಿಂದನೂ ಕೂಡ ಒಂದಿಷ್ಟು ಅನುಷ್ಠಾನಗಳನ್ನು ಸಲ್ಲಿಸ್ತಕ್ಕಂಥ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಸಾನ್ನಿಧ್ಯ. ಯಾವೆಲ್ಲ ರೀತಿ ಸಂಕಲ್ಪವನ್ನು ತಾವು ಮಾಡ್ಕೊಳ್ಬೋದು ಆ ಸಾನ್ನಿಧ್ಯದಲ್ಲಿ ಅಂತ ಹೇಳೋದಾದರೆ, ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಈ ಒಂದು PCOD ಸಮಸ್ಯೆ ಇರುತ್ತೆ, ಪೀರಿಯಡ್ಸ್ ಸಮಸ್ಯೆ ಇರುತ್ತೆ, ಮಕ್ಕಳು ಆಗದೇ ಇರತಕ್ಕಂಥ ಸಮಸ್ಯೆಯನ್ನು ಹೊತ್ತಿರ್ತಕ್ಕಂಥವ್ರಾಗಲಿ, ಗರ್ಭಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆಗಲಿ, ಆ ತಾಯಿಯ ಸಾನ್ನಿಧ್ಯಕ್ಕೆ ಒಂದು ಕ್ಷಣ ಒಂದು ಸತಿ ಹರಿಸ್ಕೊಂಡ್ಬಿಟ್ರೆ ಅದನ್ನ ಎಂಥ ಸಮಸ್ಯೆ ಆದ್ರೂ ಕೂಡ ಪರವಾಗಿಲ್ಲ, ಚಮತ್ಕಾರದ ರೀತಿಯಲ್ಲಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗ್ತಕ್ಕಂಥ ಇದ್ದಿರುತ್ತೆ. ಅದಕ್ಕೆ ನಿದರ್ಶನಗಳನ್ನು ಇವತ್ತಿಗೂ ಕೂಡ ನಾವು ಸಾಕಷ್ಟು ಮಟ್ಟದಲ್ಲಿ ನೋಡ್ತಾನೆ ಇರಬಹುದು. ಹಾಗಾಗಿ ಈಗ ಇವತ್ತಿನ ದಿವಸ ಹುಣ್ಣಿಮೆ, ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಒಂದು ವಿಚಾರವನ್ನು ಹೇಳ್ತಾ ಇದ್ದೇನೆ. ಈಗ ಗುರುಗಳೇ ತಾವೇನೋ ಅಸ್ಸಾಂ ಅಂತೀರಿ, ಅಲ್ಲಿಗೆಲ್ಲ ಹೋಗೋದು ಹೇಗೆ, ಹೋಗಲಿಕ್ಕೆ ವ್ಯವಸ್ಥೆ ಆದರೂ ಏನು? ಇತ್ತೀಚಿನ ದಿನಮಾನಗಳಲ್ಲಿ ಫ್ಲೈಟ್ ಇದೆ, ಟ್ರೈನ್ ಇದೆ, ಎಲ್ಲವೂ ಸಹಿತ ಇದೆ. ಆದರೆ ತಾವು ಬೈ ರೋಡ್ ಹೋಗೋದಾದರೆ ಸ್ವಲ್ಪ ಸಮಯ ಹಿಡಿಯುವಂಥದ್ದೇ. ಆದರೆ ಫ್ಲೈಟ್ನ ಮುಖಾಂತರ ಹೋಗ್ಬಿಟ್ರೆ ಒಂದೇ ಒಂದು ದಿವಸದಲ್ಲಿ ಹೋಗಿ ತಾಯಿಯ ದರ್ಶನವನ್ನು ಮಾಡಿಕೊಂಡು ನಾವು ಮತ್ತೆ ಸಂಜೆಗೆ ವಾಪಸ್ ಬಂದ್ಬಿಡ್ಬೋದು.
ಅಲ್ಲಿ ಹೇಗಿದೆ ಅಂದರೆ ವ್ಯವಸ್ಥೆ, ನಾವು ಬೆಂಗಳೂರಿನಿಂದನೋ ಇಲ್ಲಾಂದರೆ ತಾವಿರ್ತಕ್ಕಂಥ ಒಂದು ರಾಜ್ಯದ ಸಮೀಪದಲ್ಲಿರ್ತಕ್ಕಂಥ ಏರ್ಪೋರ್ಟಿಂದ ತಾವು ಒಂದು ಟಿಕೆಟನ್ನು ಮಾಡಿಕೊಂಡು ಅಸ್ಸಾಂ ಗುವಾಹಟಿ ಅಂತಲೇ ಬರುತ್ತೆ. ಅಸ್ಸಾಂ ಗುವಾಹಟಿ ಏರ್ಪೋರ್ಟೇ ಇದೆ. ಗುವಾಹಟಿ ಏರ್ಪೋರ್ಟಿಗೆ ತಾವು ಒಂದು ಫ್ಲೈಟನ್ನು ಬುಕ್ ಮಾಡಿಕೊಂಡು ಫ್ಲೈಟಲ್ಲಿ ತಾವು ಪರಿಕ್ರಮವನ್ನು ಮಾಡಿಕೊಂಡು ಗುವಾಹಟಿಗೆ ತಲುಪಿದ ತಕ್ಷಣ ಏರ್ಪೋರ್ಟ್ನ ಮುಂದೆಗಡೆನೆ ಸಾಕಷ್ಟು ಟ್ಯಾಕ್ಸಿಗಳು ನಿಂತಿರ್ತಾರೆ. ಎಲ್ಲರೂ ಕೂಡ ಕೇಳ್ತಾ ಇರ್ತಾರೆ ಕಾಮಾಖ್ಯ ದೇವಿ ದೇವಸ್ಥಾನ, ಕಾಮಾಖ್ಯ ದೇವಿ ದೇವಸ್ಥಾನ ಅಂತ ಹೇಳಿ. ತಾಯಿಯ ಸಾನ್ನಿಧ್ಯಕ್ಕೆ ಬೆಳಗಿನ ಜಾವದ ಫ್ಲೈಟ್ ನಾವು ಪ್ರತಿ ಸತಿ ನಾವು ಹೋಗೋದಾದರೆ ನಾವು ಅದನ್ನೇ ಮಾಡುವಂಥದ್ದು. ಬೆಳಗಿನ ಜಾವ 5:00 ಒಂದು ವಿಮಾನ ಇದೆ. ಆ ವಿಮಾನದಲ್ಲಿ ನಾವು ಹೋಗಿ ತಲುಪಿಬಿಟ್ರೆ 5 ಗಂಟೆಗೆ ನಾವು ಹೋದರೆ ಒಂದು 6:30, 7 ಗಂಟೆಗೆಲ್ಲ ನಾವು ತಲುಪಿಬಿಡ್ತೀವಿ. ತಾಯಿಯ ಸಾನ್ನಿಧ್ಯಕ್ಕೆ ಬೆಳಗ್ಗೆ ಹೋಗಿ ತಾಯಿಯ ದರ್ಶನವನ್ನು ಮಾಡಿಕೊಂಡ್ರು ಮತ್ತೆ ಸಂಜೆ ಕಾಲದ 3 ಗಂಟೆಗೆ ಒಂದು ಫ್ಲೈಟ್ ಇದೆ, 4 ಗಂಟೆಗೆ ಒಂದು ಫ್ಲೈಟ್ ಇದೆ ರಿಟರ್ನ್. ಹಾಗಾಗಿ ತಾಯಿಯ ದರ್ಶನವನ್ನು ಮಾಡಿಕೊಂಡು ತಾಯಿಯ ಸೇವೆಯನ್ನು ಸಲ್ಲಿಸಿ ಅದಾದ ಮೇಲೆ ತಾವು ಫ್ಲೈಟ್ ಹತ್ಕೊಂಡ್ಬಂದ್ಬಿಟ್ರೆ ಸಂಜೆ 6 ಗಂಟೆ 7 ಗಂಟೆಗೆಲ್ಲ ಬೆಂಗಳೂರಿರುತ್ತೆ. ಹಾಗಾಗಿ ವ್ಯವಸ್ಥೆ ಬಹಳ ಅದ್ಭುತವಾಗಿದೆ. ಈಗ ತಾವೆಲ್ಲರೂ ಕೂಡ ಮಾಡ್ತಕ್ಕಂಥವ್ರು ಇನ್ನು ಟ್ರೈನಿನ ವ್ಯವಸ್ಥೆ ಇರತಕ್ಕಂಥ ಫ್ಲೈಟ್ ಆದರೆ ಬೇಡ ಗುರುಗಳೇ, ನಮ್ಗೆ ಅಷ್ಟೊಂದು ತಡ್ಕೊಳ್ಳಿಕ್ಕಾಗ. ಟ್ರೈನಿನ ವ್ಯವಸ್ಥೆನೂ ಕೂಡ ಇದೆ. ಯಾಕೆ ಅಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಆಧುನಿಕ ತಂತ್ರಜ್ಞಾನ ಬಹಳ ಅದ್ಭುತವಾಗಿ ನನಗೆ ಮುಂದುವರೆದಿರ್ತಕ್ಕಂಥದ್ದಿದೆ. ಎಲ್ಲ ರೀತಿ ಟ್ರಾನ್ಸ್ಪೋರ್ಟು ಕೂಡ ಬಹಳ ಅದ್ಭುತವಾಗಿದೆ. ಟ್ರೈನಿನ ವ್ಯವಸ್ಥೆ ಇದೆ, ಬಸ್ಸಿನ ವ್ಯವಸ್ಥೆ ಇದೆ. ಹಾಗಾಗಿ ಇನ್ನು ಒಂದಂತೂ ನಾನು ಸ್ಪಷ್ಟೀಕರಿಸ್ತೀನಿ, ತಾಯಿಯ ದರ್ಶನ ಹೇಗೆ ಗುರುಗಳೇ ಅಂತ ತಾವು ತಿಳಿಸೋದಾದರೆ ಆ ಕ್ಷಣ ಈಗಲಿಂದನೇ ಒಂದು ವಿಚಾರ ಗಮನದಲ್ಲಿಟ್ಕೊಳ್ಳಿ. ಯಾರಿಗೆ ತಾಳ್ಮೆ ಸಹನೆ ಅನ್ನೋದಿರುತ್ತೋ ಅವರು ಮಾತ್ರ ಅಲ್ಲಿನ ದರ್ಶನ ನೆಮ್ಮದಿಯಾಗಿ ಮಾಡ್ಬೋದು. ಇಲ್ಲ ಅಂತಂದರೆ ನಿಜಕ್ಕೂ ಹೇಳ್ತೀನಿ ಬಹಳ ಕಷ್ಟ ಅಂತಲೇ ಅನ್ನಿಸುತ್ತೆ. ಬಹಳ ಕಷ್ಟನೇ. ಅದರಲ್ಲೂ ಗುರುಗಳೇ ತಾವು ಯಾವ ರೀತಿ ದರ್ಶನ ಮಾಡ್ತೀರಿ ಅಂತ ನಮ್ಮನ್ನು ಕೇಳೋದಾದರೆ, ಹೀಗೆ ಯಾರೋ ಒಬ್ಬರು ಅವರ ಒಂದು ಸಲಹೆಯ ಮೇರೆಗೆ ಅಲ್ಲಿನ ರಾಜ್ಯಪಾಲರ ಮುಖಾಂತರ ಗುರುಜಿಯವರೇ ತಾವು ಆಗಮಿಸ್ತಾ ಇದ್ದೀರಿ, ದರ್ಶನಕ್ಕೆ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಅಲ್ಲಿನ ರಾಜ್ಯಪಾಲರ ಮುಖಾಂತರ ನಾವು ಹೋಗಿರೋ ಕಾರಣದಿಂದ ನಮಗೆ ಒಂದು ಸ್ವಲ್ಪ ಬೇಗ ದರ್ಶನ ಆಯಿತು. ಹಾಗಾಗಿ ತಮಗೂ ಯಾವುದೋ ಒಂದು ಮಾರ್ಗ ಇದ್ದೇ ಇರುತ್ತೆ. ಆ ಮಾರ್ಗವನ್ನು ಅನುಸರಿಸ್ಕೊಂಡು ತಾವು ಮುಂದೆ ಹೋಗಿದ್ದೆ ಆದರೆ ನಿಜಕ್ಕೂ ಹೇಳ್ತೀನಿ ದರ್ಶನ ಅತ್ಯದ್ಭುತ ಅಂತಲೇ ಹೇಳ್ಬೋದು. ಯಾವ ರೀತಿ ಹರಿಸ್ಕೊಳ್ಬೋದು ತಾಯಿಗೆ ಅಂತ ಹೇಳೋದಾದರೆ, ಹೆಣ್ಣುಮಕ್ಕಳು ತಾವು ಮಾಡಬೇಕಾಗಿರ್ತಕ್ಕಂಥ ಒಂದು ಕೆಲಸ, ಯಾರಿಗೆ ಋತುಕಾಲದಲ್ಲಿ ಪೀರಿಯಡ್ಸ್ ಪ್ರಾಬ್ಲಮ್ ಎದುರಾಗ್ತಾ ಇದೆ, ಗರ್ಭಕ್ಕೆ ಸಂಬಂಧಪಟ್ಟಿರತಕ್ಕಂಥ ಸಮಸ್ಯೆಗಳು ಎದುರಾಗ್ತಾ ಇದೆ, ಮಕ್ಕಳು ಆಗದೇ ಇರತಕ್ಕಂಥ ಸಮಸ್ಯೆ ಇರತಕ್ಕಂಥವ್ರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಲಿ ಗರ್ಭಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ಹೆಣ್ಣುಮಕ್ಕಳು ತಾವು ಈ ಕ್ಷಣನೇ ಹುಣ್ಣಿಮೆ ಪೂರ್ವಾಭಿಮುಖವಾಗೋ ಇಲ್ಲಾಂದರೆ ಉತ್ತರಾಭಿಮುಖವಾಗೋ ಕಾರ್ಯಕ್ರಮದ ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಈ ಒಂದು ಮಾಹಿತಿ, ತಾವಿರ್ತಕ್ಕಂಥ ಜಾಗದಲ್ಲಿ ಪೂರ್ವಾಭಿಮುಖವಾಗೋ ಉತ್ತರಾಭಿಮುಖವಾಗೋ ತಾವೆಲ್ಲರೂ ಕೂಡ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಅಮ್ಮ, ನನಗಿರ್ತಕ್ಕಂಥ ಈ ಸಮಸ್ಯೆ ಆದಷ್ಟು ಬೇಗ ನಿವಾರಣೆ ಆದರೆ ಅತೀ ಶೀಘ್ರದಲ್ಲಿ ನಿನ್ನ ದರ್ಶನವನ್ನು ಮಾಡ್ತೀನಿ ಅಂತ ಹೇಳಿ ಒಂದು 11 ರೂಪಾಯಿ ನಾಣ್ಯ, 11 ರೂಪಾಯಿ ನಾಣ್ಯ, 1 ರೂಪಾಯಿ ಹೆಚ್ಚು ಆಗಬಾರ್ದು, 1 ರೂಪಾಯಿ ಕಡಿಮೆನೂ ಆಗಬಾರ್ದು, 11 ರೂಪಾಯಿ ನಾಣ್ಯವನ್ನು ಪೂರ್ವಾಭಿಮುಖವಾಗಿ ನಿಂತು ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಒಂದು ಅರಿಶಿಣದ ವಸ್ತ್ರದಲ್ಲಿ, ಅಂತಂದರೆ ಒಂದು ಶ್ವೇತವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಅರಿಶಿಣದಲ್ಲಿ ಅದ್ದಿ ಆ ಅರಿಶಿಣದ ನೀರಿನಲ್ಲಿರ್ತಕ್ಕಂಥದ್ದನ್ನು ಸಂಪೂರ್ಣವಾಗಿ ಹಿಂಡಿ ಅದರಲ್ಲಿ 11 ರೂಪಾಯಿ ನಾಣ್ಯವನ್ನು ಮುಡುಪು ಕಟ್ಟಿ ತಾಯಿ ಕಾಮಾಖ್ಯ ದೇವಿಯ ಸಾನ್ನಿಧ್ಯಕ್ಕೆ, ಅಲ್ಲಿ ತಾಯಿ ಸಾನ್ನಿಧ್ಯದಲ್ಲಿ ನಾನು ಅದನ್ನು ಸಮರ್ಪಣೆ ಮಾಡ್ತೀನಿ ಅಂತ ಹೇಳಿ ಮುಡುಪು ಕಟ್ಟಿ ತಾವು ಅದನ್ನು ಪಕ್ಕದಲ್ಲಿ ಇಟ್ಬಿಡಿ ದೇವರ ಮನೆಯಲ್ಲಿ. ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಅತೀ ಶೀಘ್ರದಲ್ಲೇ ನಿವಾರಣೆ ಆಗ್ತಕ್ಕಂಥದ್ದಿರುತ್ತೆ. ಅದಾದ ಮೇಲೆ ಆ ಮುಡಿಪನ್ನು ತೆಗೆದುಕೊಂಡು ಹೋಗಿ ತಾಯಿಯ ಸಾನ್ನಿಧ್ಯಕ್ಕೆ ಸಮರ್ಪಣೆಯನ್ನು ಮಾಡಿ ತಾಯಿಯ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ನಿಜಕ್ಕೂ ಹೇಳ್ತೀನಿ, ತಾಯಿಯ ದರ್ಶನವನ್ನು ಮಾಡಬೇಕಾದ್ರೆ ಏನೋ ಒಂದು ರೀತಿ ಆನಂದ. ಮತ್ತೊಂದು ಅವಕಾಶ ಏನಪ್ಪ ಅಂತಂದರೆ ತಾವು ಸ್ಪರ್ಶ ಮಾಡ್ಬೋದು, ತಾಯಿಯನ್ನು ಸ್ಪರ್ಶ ಮಾಡ್ಬೋದು. ಅಲ್ಲಿ ಯಾವಾಗಲೂ ಕೂಡ ನೀರು ಹರಿತಾನೆ ಇರುತ್ತೆ. ಆ ನೀರಿನ ಪ್ರೋಕ್ಷಣೆಯನ್ನು ಮಾಡ್ತಾರೆ ಅಲ್ಲಿರ್ತಕ್ಕಂಥ ಅರ್ಚಕ ವರ್ಗ. ಬಹಳ ಅದ್ಭುತವಾಗಿರ್ತಕ್ಕಂಥ ಸಾನ್ನಿಧ್ಯ. ಶಕ್ತಿಪೀಠದಲ್ಲಿ ಶಕ್ತಿದೇವಿಯ ಸ್ಪರ್ಶದ ಜೊತೆ ನಾವು ದರ್ಶನವನ್ನು ಮಾಡ್ತೀವಿ ಅಂತಂದರೆ ಅದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಇದು ನಮಗೆ ಮಾತ್ರ ಅಲ್ಲ, ಯಾರೇ ಹೋದ್ರೂ ಕೂಡ ತಾವು ಸ್ಪರ್ಶ ಮಾಡಿ ತಾಯಿಯ ದರ್ಶನವನ್ನು ಮಾಡ್ಬೋದು. ಹಾಗಾಗಿ ಒಮ್ಮೆ ಕಾಮಾಖ್ಯ ದೇವಿಯ ದರ್ಶನವನ್ನು ಮಾಡಿ ಹುಣ್ಣಿಮೆ ತಾಯಿಯ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಹುಣ್ಣಿಮೆ ತಾಯಿಯ ದರ್ಶನ ಆಯಿತು. 10 ವರ್ಷಗಳ ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇರತಕ್ಕಂಥ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ನೇರ ಪ್ರಸಾರ ಇವತ್ತಿಗೆ 11ನೇ ವರ್ಷದ ಪಾದಾರ್ಪಣೆಯನ್ನು ನಾವೆಲ್ಲರೂ ಕೂಡ ಮಾಡಿರ್ತಕ್ಕಂಥದ್ದಿದೆ. ಈ 10 ವರ್ಷಗಳ ಪಯಣ ಹೇಗಿತ್ತು ಅನ್ನೋದ್ರ ಬಗ್ಗೆ
ಮೊನ್ನೆ ನಾವೆಲ್ಲರೂ ಕೂಡ ಬಹಳ ಚಿಕ್ಕದಾಗೆ ನೋಡಿದ್ವಿ, ಆದರೆ ಅದರ ಉದ್ದಗಲ ಮತ್ತಷ್ಟು ಇದೆ, ವಿಚಾರಧಾರೆ ಸಾಕಷ್ಟು ಇದೆ. ಅದೆಲ್ಲವನ್ನು ಕೂಡ ನಾನು ಬಾಯಿನ ಮುಖಾಂತರ ಹೇಳ್ಬೋದು, ಆದರೆ ದೃಶ್ಯ ಸಮೇತ ದರ್ಶನವನ್ನು ಮಾಡಿದ್ರೆ ಆ 10 ವರ್ಷಗಳ ಸತತ ಪ್ರಯಾಣ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಅದ್ಭುತವಾಗಿರ್ತಕ್ಕಂಥ ಒಂದು ಆಲೋಚನೆಯೇ ಹೌದು. ಹಾಗಾಗಿ ಬನ್ನಿ 10 ವರ್ಷಗಳ ನಮ್ಮ ಪಯಣ ಹೇಗಿತ್ತು ಅನ್ನೋದನ್ನು ನೋಡ್ಕೊಂಬರೋಣ. ಪ್ರತಿ ಮನೆಯ ಸದಸ್ಯ, ಸಹೋದರ, ತಂದೆ ಎಂಬ ಭಾವನೆ, ಅಣ್ಣನೆಂಬ ಅಕ್ಕರೆ, ಬಂಧುವಾಗಿ ಕುಟುಂಬದ ಸಮಸ್ಯೆಯೊಡನೆ ಬೆರೆತು ಅರಿತು ಸಮಾಧಾನ ಮಾಡುತ್ತಾರೆಂಬ ಭರವಸೆ, ಇವೆಲ್ಲ ಅಂಶಗಳಿಂದ ಕೂಡಿದ ಕಾರ್ಯಕ್ರಮವೇ ಮಹರ್ಷಿ ವಾಣಿ. ದಶ ದಿಕ್ಕುಗಳಿಗೂ ಹರಡಿದ ಮಹರ್ಷಿ ವಾಣಿಗೀಗ ದಶಕದ ಸಂಭ್ರಮ. ದಿನನಿತ್ಯ ಕರೆ ಮಾಡಿ ಕಣ್ಣೀರಿಡುವ ಸಹೋದರಿಯರಿಗೆ ನಿತ್ಯ ಸಾಂತ್ವನ. ಯಾಕೆ ಮಾಡ್ತಾ ಇದೆಯಾ? ನಿಮ್ಮ ಸ್ವರತರಂಗ ಪ್ರಕಾರ ಸ್ವಲ್ಪ ದಿನದಲ್ಲೇ ಒಂದಷ್ಟು ಬದಲಾವಣೆ ಇದೆ, ಹೆದರದಕ್ಕೆ ಹೋಗ್ಬೇಡ. ರಾಜ್ಯಾದ್ಯಂತ ಸಂಚರಿಸಿದ ಮಹರ್ಷಿ ಯಾತ್ರೆ ನೊಂದವರ ಪಾಲಿಗೆ ಭರವಸೆಯ ಅಕ್ಷಯ ಪಾತ್ರೆ. ಇವತ್ತು ನಮ್ಮ ಜೀವನ ಏನಾದ್ರೂ ಸಂತೋಷದಿಂದ ನಡೀತದೆ ಅಂತ ಹೇಳಿದ್ರೆ ಅದಕ್ಕೆ ಆನಂದ ಗುರೂಜಿ ಕಾರಣ. ಅವರಿಂದ ನಾವು ಬಹಳಷ್ಟು ತೊಂದರೆಯಿಂದ ಹೊರಗಡೆ ಬಂದಿದ್ದೀವಿ. ಅವರು ಕರ್ನಾಟಕದಲ್ಲಿ ಇರೋದಕ್ಕೆ ತುಂಬಾ ಪುಣ್ಯ ಮಾಡಿದ್ದೀವಿ ನಾವು. ಗುರೂಜಿ ಅಂದ್ರೆ ದೇವರು. ಜಿ ಕನ್ನಡದ ಪ್ರತಿ ಮನೆಯ ಟಿವಿ ಪರದೆಯ ಮೇಲೆ ಮುಂಜಾನೆ ಮೂಡು ಆಶಾ ಕಿರಣ. ಬಾಳಿನುದ್ದಕ್ಕೂ ಎದುರಾಗುವ ಸಮಸ್ಯೆಗಳನ್ನ ದಿಟ್ಟವಾಗಿ ಎದುರಿಸಬೇಕೆಂಬ ಧೈರ್ಯ ತುಂಬಿದವರು ನಮ್ಮ ಗುರೂಜಿ. ನಮ್ಮ ಆನಂದ ಭಾರತೀಯ ಸಂಸ್ಕೃತಿಯ ಪ್ರತೀಕ, ಅದು ಹೆಮ್ಮೆಯಿಂದ ನಾವು ಹೇಳ್ತೀವಿ. ಒಬ್ಬೊಬ್ಬ ವ್ಯಕ್ತಿ ಆಸೆಗೂ ನೀನಾದೆ ಈಗ ಆಸರೆ, ಸಂತೋಷವನ್ನು ಎಲ್ಲರಲ್ಲೂ ನೋಡಿದೀಗ ಈ ಧರೆ. ನೂರಾರು ನೆನಪಿನಲ್ಲಿಯೂ ಒಂದೊಂದು ಕಣದಲ್ಲಿರುವೆ ನೀ, ಯಶಸ್ಸಿಗೆ ತಪಸ್ಸು ಮಾಡಿದಂತಹ ಮಹಾಋಷಿ. ಮನುಷ್ಯರಲ್ಲಿ ಮೂಡಿದೆ ಮಹರ್ಷಿಯಾಗಿ ಸಾಗಿದೆ. ಸಂಪ್ರದಾಯ, ಆಚರಣೆ, ಕಟ್ಟುಪಾಡುಗಳ ಚೌಕಟ್ಟಿನೊಳಗೆ ಬದುಕು ಸಾಗಿಸುವುದೇ ಸಾಧನೆ ಎಂದ ಸಂತ. ಆಧುನಿಕತೆಯ ಅಬ್ಬರದಲ್ಲಿ ಅಳಿಸಿ ಹೋಗುತ್ತಿರುವ ಅನುಬಂಧಗಳಿಗೆ ಅನುಸರಣೆಯೇ ಮೂಲ ಮಂತ್ರವೆಂದು ಅರಿವು ಮೂಡಿಸಿದ ಅಜಾತ ಶತ್ರು. ಸಾಧು ಸಂತರನ್ನ ಗೌರವಿಸುವಂತ ಕೆಲಸಕ್ಕೆ ಇವತ್ತು ಆದರ್ಶಪ್ರಿಯರಾಗಿ ನಮ್ಮ ಆನಂದ ಗುರೂಜಿಯವರಿದ್ದಾರೆ. ಮಹರ್ಷಿ ಧರ್ಮಯಾತ್ರೆಯ ಮೂಲಕ ದೇಶಾದ್ಯಂತ ಸಂಚರಿಸಿ ಮಹಿಮಾನ್ವಿತ ಕ್ಷೇತ್ರಗಳನ್ನ ಮನೆಯಲ್ಲಿಯೇ ಕುಳಿತು ದರ್ಶನ ಮಾಡಿಸಿದ್ದು ಮಹರ್ಷಿ ವಾಣಿಯ 10 ವರ್ಷದ ಸಂಭ್ರಮಕ್ಕೆ ಸಾರ್ಥಕ ಎನಿಸಿದ್ದು. ಜಾತಕ ಪರಿಹಾರಕ್ಕೆ ಮಾತ್ರ ಸೀಮಿತವಾಗದೆ ಸಂಬಂಧಗಳ ಮೌಲ್ಯ, ಬಾಂಧವ್ಯಗಳ ಬದ್ಧತೆಯ ಅರಿವನ್ನ ನೀಡಿದವರು ನಮ್ಮ ಗುರೂಜಿ. ನಾವು ಜನ್ಮ ಕೊಟ್ಟವ್ರನ್ನ ಎತ್ಕೊಂಡೋಗಿ ಆಶ್ರಮಕ್ಕೆ ಬಿಡ್ತೀವಲ್ಲ, ಅದು ನಮ್ದು ಮಹಾಪರಾಧ. ಮನೇಲಿ ಇಟ್ಕೊಂಡು ಒಂದು ತನ್ನ ಹಾಕೋ ಯೋಗ್ಯತೆ ಇಲ್ಲ ನಮಗೆ. ಜೂನ್ 16, 2014 ಆರಂಭವಾದ ಮಹರ್ಷಿ ವಾಣಿ ವೀಕ್ಷಕರ ಮತ್ತು ಗುರೂಜಿಯವರ ಆತ್ಮೀಯ ಬಾಂಧವ್ಯಕ್ಕೆ ದಶಕದ ಸಂಭ್ರಮ. ಪ್ರತಿದಿನ ಬೆಳಗ್ಗೆ 8ರಿಂದ 9:30 ಪ್ರಸಾರವಾಗುವ ಮಹರ್ಷಿ ವಾಣಿಯು ದಾಖಲೆಯ 3350 ಸಂಚಿಕೆಗಳನ್ನು ಪೂರೈಸಿದ.
ಆನಂದ್ ಗುರೂಜಿ ಅವರಿಗೆ ಅಭಿನಂದನೆಗಳು. ನಮ್ಮ ಹೆಣ್ಣು ಮಕ್ಕಳಿಗೆ ದೇವರ ಸಮನಾಗಿ ನಿಂತಿದ್ದಾರೆ ಅವರು. ಅವ್ರ ರಾಶಿ ಫಲ ನೋಡ್ಲಾರೆ ನಾವು ಮುಂದಿನ ಕೆಲಸ ಮಾಡಲ್ರಿ. ತಂದೆ ತಾಯಿಕಿನ ಹೆಚ್ಚ, ನಮ್ಮ ಮನೆದೇವ್ರಕಿನ ನೀವು ಹೆಚ್ಚ ನಮ್ಮ ಪಾಲಿಗೆ. ರಾಜ್ಯಾದ್ಯಂತ ಮಹರ್ಷಿ ಯಾತ್ರೆ ಸಂಚರಿಸಿ 1500ಕ್ಕೂ ಹೆಚ್ಚು ಸಾರ್ವಜನಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿದ. ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಹಾದಿಯಲ್ಲೇ ಸಾಗಿದ ಗುರೂಜಿಯವರ ಸುಪುತ್ರ, ತಂದೆಯಂತಹ ಮಗ ಎನ್ನುವಂತೆ ಅವರದೇ ವಿಭಿನ್ನ ಹಾಗೂ ವಿಶಿಷ್ಟ ಪ್ರಕಾರದ ಮನೋಗತ ಮತ್ತು ಉತ್ತರ ವನಸಿರಿಯ ಮೂಲಕ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಯಶಸ್ವಿಯಾಗಿ 2 ವರ್ಷಗಳನ್ನು ಪೂರೈಸಿದ್ದಾರೆ. ಏನಪ್ಪ ತಂದೆಗಿಂತ ಮುಂದೆ ಹೋಗ್ಬಿಟ್ಟನಲ್ಲಪ್ಪ ಈತ. ಎಂಥ ಜನ್ಮ ಕೊಟ್ಟ ನಮ್ಮ ಆನಂದ ಹುಡುಗನಿಗೆ. ಗುರುವನ್ನು ಮೀರಿಸ್ಬೇಕಂತ ಶಿಷ್ಯ, ಹಾಗೆ ತಂದೆಯನ್ನು ಗೆದ್ದು ಆ ಹೆಚ್ಚ ಮುಂದಿರ್ತಕ್ಕಂಥ ನಮ್ಮ ಶ್ರೀನಿವಾಸು. ನಿರಂತರ ಮಹರ್ಷಿ ಯಾತ್ರೆಯಲ್ಲಿ ಭಾಗವಹಿಸುವ ಮೂಲಕ ಧರ್ಮ ಪ್ರಚಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಆನಂದ್ ಗುರೂಜಿ ಅವ್ರಿಗೆ, ಶ್ರೀನಿವಾಸ ಗುರೂಜಿ ಅವ್ರಿಗೆ ಕೋಟಿ ಕೋಟಿ ನಮಸ್ಕಾರ ಅಪ್ಪಾಜಿ. ಎಂದ್ ನೋಡಾಕತ್ತೀನಿ ಅಂದ್ ಹಿಡಿದು ನನಗೆ ಒಳ್ಳೇದಾಗೈತೆ ಅಪ್ಪಾಜಿ. ನನಗೆ ಅವ್ರ ಪೂಜೆ ಮಾಡಿದಿಂದ ನನ್ ಭಾಳ ಕಷ್ಟ ಇತ್ತು. ಆ ಕಷ್ಟದಿಂದ ನಾ ಭಾಳ ಹೊರಗೆ ಬಂದೀನಿ ನಾನು. ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ನಿರಂತರ ಸಾರ್ವಜನಿಕ ಕಾರ್ಯಕ್ರಮಗಳು, ಅಪಾರ ಜನಸ್ತೋಮದ ನಡುವೆ ಸಾಗಿ ಬಂದಿದ ಮಹರ್ಷಿ ಯಾತ್ರೆ. ಕರಾವಳಿ, ಮಲೆನಾಡಿನ ಭಾಗದ ಸುಪ್ರಸಿದ್ಧ ಕ್ಷೇತ್ರಗಳ ದರ್ಶನ, ವೈವಿಧ್ಯಮಯ ದೈವ ಆರಾಧನೆಯ ಮೂಲಕ ನಾಡಿನ ಶಕ್ತಿ ಕೇಂದ್ರಗಳ ಪರಿಚಯ. ಎಲ್ಲರಿಗೂ ಸಹಿತ ನಿನ್ನ ಆಶೀರ್ವಾದ ಸಿಗಬೇಕು ಎಂಬತಕ್ಕಂಥದ್ದನ್ನು ನನ್ನದೊಂದು ಪ್ರಾರ್ಥನೆ ಹೇಳ್ತಿದ್ದೇನೆ. ಆ ಪ್ರಾರ್ಥನೆಗೆ ನಿನ್ನ ಪ್ರಸಾದ, ನಿನ್ನ ಆಶೀರ್ವಾದ ಬೇಕು. ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತವಾಗದೆ ಕನ್ನಡ ನಾಡು ನುಡಿಯ ವಿಚಾರ ಬಂದಾಗ ಸದಾ ಸಾತ್ವಿಕ ಹೋರಾಟ ಬೆಂಬಲವನ್ನ ನೀಡುತ್ತಾ ನಮ್ಮತನಕ್ಕೆ ಹೆಸರಾದವರು ಗುರೂಜಿ. ಗೋ ಸಂರಕ್ಷಣೆಯ ಬಗ್ಗೆ ವರ್ಷಪೂರ್ತಿ ಕಾಳಜಿ ವಹಿಸುತ್ತಾ ಬಂದಿದ್ದಾರೆ. ದೇಶ ಕಾಯುವ ಯೋಧ, ಅನ್ನ ನೀಡುವ ಅನ್ನದಾತರ ಬಗ್ಗೆ ಅಂತೂ ಗುರೂಜಿಯವರದು ನಿತ್ಯ ಪ್ರಾರ್ಥನೆಯಾಗಿದೆ. ನಾವು ಹೋಗ್ಬೇಕಾದ್ರೆ ಯಾವ ರೀತಿ ಹೋಗಿದ್ವಿ ಅದೇ ರೀತಿ ವಾಪಸ್ಸು ಮತ್ತೆ ತಾಯ್ನಾಡಿಗೆ ಬಂದಾಯ್ತು. ಇದಕ್ಕೆಲ್ಲ ಕಾರಣ ಅಂತಂದ್ರೆ ಅಪ್ಪಾಜಿಯವರು. ಆನಂದ ಗುರೂಜಿಯವರ ಒಂದು ನೇತೃತ್ವದಲ್ಲಿ ನಮ್ಮ ರೈತ ಕುಲ ನೆಮ್ಮದಿಯಿಂದ ಜೀವನವನ್ನ ನಡೆಸುವಂತ ಒಂದು ಆಶೋಧನ ಗುರುಗಳು ಮಾಡಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು ನಿರಂತರ ಸಾಮೂಹಿಕ ಪೂಜಾನುಷ್ಠಾನಗಳನ್ನ ನಡೆಸುತ್ತಲೇ ಇರ್ತಾರೆ. ಹತ್ತು ವರ್ಷಗಳ ಅವಧಿಯಲ್ಲಿ ಇತಿಹಾಸ ನಿರ್ಮಿಸಿದ್ದು ಮಹರ್ಷಿ ಮಂದಿರದಲ್ಲಿ ನಡೆದ ವಿಶೇಷ ಸಾಲಿಗ್ರಾಮ ಪೂಜಾನುಷ್ಠಾನ. ಹನ್ನೊಂದು ದಿನಗಳ ಕಾಲ ನಡೆದ ಈ ಉತ್ಸವದಲ್ಲಿ ದಾಖಲೆಯ 3 ಲಕ್ಷಕ್ಕೂ ಹೆಚ್ಚು ಜನ ಸಾಗರದಂತೆ ಆಗಮಿಸಿ ಸಾಲಿಗ್ರಾಮದ ದರ್ಶನ ಪಡೆದದ್ದು ನಭೂತೋ ನ ಭವಿಷ್ಯತ್ ಎನ್ನಬಹುದು. ಸಾಲಿಗ್ರಾಮ ದರ್ಶನ ಮಾಡಕ್ಕೆ ಗೋವಾಲಿಂದ ಬಂದಿದ್ದೇವೆ. ನಾವು ಗದಗಿಂದ ಬಂದಿದ್ದೇವೆ. ನಾங்க ಸುಂಗತ್ ಕಟ್ಟಾಳಿಂದ வந்திருக்கிறோம். ನಾನು ಚಿಕ್ಕಮಗಳೂರಿಂದ ಬಂದಿದ್ದೀನಿ. ಪುಣೆ ಮಹಾರಾಷ್ಟ್ರ से आया हूं. ಸಾಲಿಗ್ರಾಮದ ದರ್ಶನ ದಾಖಲೆ ಬರೆದಂತೆ ಗುರೂಜಿಯವರು ಸಾಲಿಗ್ರಾಮ ಪೂಜೆ ನಿರಂತರ ಆಗಬೇಕೆಂದು, ಜನರ ಸಮಸ್ಯೆಗಳಿಗೆ ಪರಿಹಾರ ನಿತ್ಯ ದೊರಕಬೇಕೆಂಬ ದೃಷ್ಟಿಯಿಂದ 9 ದಿನಗಳ ಅವಧಿಯಲ್ಲಿ ಭೂವರಾಹಸ್ವಾಮಿ ದೇವಾಲಯ ನಿರ್ಮಾಣ ಮಾಡಿದ್ದು ಗುರೂಜಿಯವರ ಅಪಾರ ಶ್ರಮದ ಸಂಕೇತ. ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ ಸ್ವಾಹಾ.
ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋದಷ್ಟು ಖುಷಿ ಆಗ್ಬಿಟ್ಟಿದೆ ನನಗೆ. ಯಾವ ಜನ್ಮದ ಪುಣ್ಯವೋ ಇಂಥ ಗುರುಗಳ ಆಶೀರ್ವಾದ ಪಡೆಯಲಿಕ್ಕೆ ನಾವು ಪುಣ್ಯ ಮಾಡಿದ್ದೀವಿ. ಬರ್ತಿದ್ದಂಗೆನೆ ನಮ್ಗೇನೋ ಒಂದು ಪಾಸಿಟಿವ್ ವೈಬ್ರೇಷನ್ ಶುರು ಆಗುತ್ತೆ. ಇಂದಿಗೂ ಅಪಾರ ಭಕ್ತ ಸಾಗರ ಲಕ್ಷ್ಮೀ ಭೂ ವರಾಹಸ್ವಾಮಿ ಕ್ಷೇತ್ರಕ್ಕೆ ನಿರಂತರ ಆಗಮಿಸಿ ದರ್ಶನ ಪಡೆದುಕೊಳ್ಳುತ್ತಿದ್ದಾರೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ 10 ವರ್ಷಗಳ ಸಂಭ್ರಮಾಚರಣೆ ಮತ್ತು ಆ ಒಂದು ಪಯಣ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಕೂಡ ನೋಡ್ಕೊಂಡು ಬಂದ್ವಿ. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯಾಭಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ತೆ. ಸರ್ವಸ್ವರೂಪಿ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೇ ನಮೋ ನಮಃ. ಪದ್ಮಾನನೆ ಪದ್ಭವಿ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೇ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಪರಕಟದಡಿ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಹರಿಂ ಕರಾಸನಗರ್ಭ್ಯದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರಧಾರಣೀಂಚ ವರಸದಾಂ ಧೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕವಾಸಮಂಕುಶಿಧರಾಂ ಸರ್ಗಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪರಾಂ ಫರಾತ್ವರಕಳಾಂ ಶ್ರೀಚಕ್ರಸಂಚಾರಣೀಂ ಗೌರೀನ್ಮಮಾಯ ಸಲಿಲಾನ್ ಕ್ಷತ್ತದ್ವಿಪದೇನ್ ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದೇ ನೌಪದೇಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಭಗವತಿಯನ್ನು ಪ್ರಾರ್ಥನೆ ಮಾಡುತ್ತಾ ಶುಭ ಶುಕ್ರವಾರ. ಈಗಾಗಲೇ ಕಳೆದ 10 ವರ್ಷಗಳಿಂದ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದ ನಿರಂತರ ಪಯಣವನ್ನು ತಾವೆಲ್ಲರೂ ಒಂದು AVಯ ಮುಖಾಂತರ ತಾವು ತಿಳ್ಕೊಂಡ್ರಿ. ಮಹರ್ಷಿವಾಣಿ ಕಾರ್ಯಕ್ರಮ ನಿಮ್ಮ ಊರಿಗೆ, ನಿಮ್ಮ ಡಿಸ್ಟಿಕ್ಕು, ತಾಲೂಕು, ಜೊತೆಗೆ ಕರ್ನಾಟಕದ ಮೂಲೆ ಕರ್ನಾಟಕವಷ್ಟೇ ಅಲ್ದಿರ ಪಕ್ಕದ ರಾಜ್ಯಗಳಿಗೆ, ಪಕ್ಕದ ರಾಜ್ಯಗಳಷ್ಟೇ ಅಲ್ದಿರ ಹೊರದೇಶಕ್ಕೆ, ಜೊತೆಗೆ ಪರಮ ಪವಿತ್ರವಾಗಿರತಕ್ಕಂಥ ಪುಣ್ಯಕ್ಷೇತ್ರಗಳಿಗೆ, ಇದೆಲ್ಲದರ ಜೊತೆಗೆ ಅದ್ಭುತವಾದಂತಹ ಸಾಲಿಗ್ರಾಮ ಕ್ಷೇತ್ರವನ್ನು ನಿಮಗೆ ಭಕ್ತರಿಗೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು ಸಹಿತ ಈ ಮಹರ್ಷಿವಾಣಿ ಕಾರ್ಯಕ್ರಮ ಅಂದರೆ ಅದು ತಪ್ಪಾಗುವುದಿಲ್ಲ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನನ್ನನ್ನು ನೀವು ಪ್ರತಿ ದಿವಸ ನೋಡೋದ್ರಿಂದ ಪ್ರತಿನಿತ್ಯದ ನನ್ನ ಕಾಯಕವನ್ನು, ನನ್ನ ಕೆಲಸವನ್ನು ತಾವು ನೋಡಿ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಸಹಿತ ಹೃದಯಕ್ಕೆ ಅಪ್ಪಿಕೊಂಡು 10 ವರ್ಷ ನಿರಂತರವಾದಂಥ ರೀತಿ ಈ ಸುಂದರವಾದಂಥ ಪಯಣಕ್ಕೆ ನೀವೆಲ್ಲರೂ ಸಾಕ್ಷೀಭೂತರಾಗಿದ್ದೀರಿ. ಹಾಗೆ ಒಂದು ವರ್ಷ ಇನ್ನೇನು ಆಗೋಯಿಗೋ ಅಂದರೆ ಆಗಸ್ಟ್ 9ನೇ ತಾರೀಕಿಗೆ 1 ವರ್ಷ ಪೂರೈಸ್ಕೊಳ್ತಾ ಇರ್ತಕ್ಕಂಥ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಸಾಕಷ್ಟು ಜನ ಭಕ್ತರು ಸಾಲಿಗ್ರಾಮಕ್ಕೆ ತಾವೇ ತಮ್ಮ ಸ್ವಹಸ್ತದಿಂದ ಅಭಿಷೇಕ ಮಾಡಿರ್ತಕ್ಕಂಥ ಸಾಕ್ಷಿಗಳು ಸಾಕಷ್ಟು ಇದೆ. ದೇವಾಲಯಕ್ಕೆ ಬಂದ ಭಕ್ತರು ತಮ್ಮ ಮನೋಕಾಮನೆಗಳ ಸಿದ್ಧಿಪಡಿಸ್ಕೊಂಡು ನಮಗಿಂಥದ್ದೊಂದು ಕೆಲಸ ಆಯಿತು, ನಾವಿಲ್ಲಿ ಬಂದ್ವಿ, ನಮಗೆ ಬಂದಾದ ನಂತರ ನಮಗೆ ಮನಸ್ಸಿಗೆ ನೆಮ್ಮದಿ ಆಯಿತು, ಎಷ್ಟೋ ವರ್ಷಗಳಿಂದ ನಿಂತಿರ್ತಕ್ಕಂಥ ಕೋರ್ಟು ಕಚೇರಿ ಕೇಸ್ ಆಗಿರಲಿ, ಕುಟುಂಬದಲ್ಲಿರುವ ಕಲಹ ಆಗಿರಲಿ, ಮಕ್ಕಳ ವಿದ್ಯಾಭ್ಯಾಸ ಆಗಿರಲಿ, ಅಷ್ಟೇ ಆಕೆ ಗರ್ಭವೇ ನಿಲ್ದಿರ ಇರ್ತಕ್ಕಂಥವ್ರು ಎಷ್ಟೋ ಜನ ಗರ್ಭ ಧರಿಸ್ದಿರತಕ್ಕಂಥ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ವೈದ್ಯರ ಸಲಹೆನೂ ಆಗಿ, ಹಾಗೆ ಪೂಜೆ ಪುನಸ್ಕಾರ ಎಲ್ಲವೂ ಆಗಿ ಏನೂ ಆಗದಂಥ ಕಾಲದಲ್ಲಿ ಪುನಃ ಸ್ವಾಮಿಯ ದರ್ಶನಕ್ಕೆ ಬಂದು ಸಂತಾನ ವೇಣುಗೋಪಾಲನ ವಿಶೇಷವಾದಂಥ ಸಾಲಿಗ್ರಾಮವನ್ನು ದರ್ಶನ ಮಾಡಿಕೊಂಡು ಅವರೇ ಅವರ ಸ್ವಹಸ್ತದಿಂದ ಮಧು ಜೇನುತುಪ್ಪದಿಂದ ಅಭಿಷೇಕ ಮಾಡಿ 48 ದಿವಸ ಅದರ ಅನುಷ್ಠಾನವನ್ನು ಮಾಡಿರ್ತಕ್ಕಂಥದ್ದು. ಹಾಗೆ ಮಹಾಮೃತ್ತಿಗೆ ಪ್ರಸಾದವನ್ನು, ಮೃತ್ತಿಗೆ ಎಂಬತಕ್ಕಂಥದ್ದಂತೂ ಭಾಳ ವಿಶೇಷವೇ ಸರಿ. ಮೃತ್ತಿಗೆ ಪ್ರಸಾದ ಬಹಳ ಅದ್ಭುತವಾಗಿ ಇವತ್ತು ನೀವೆಲ್ಲರೂ ನೋಡ್ತಾ ಇರ್ತಕ್ಕಂಥ ತಾಯಿಯ ಸಾನ್ನಿಧ್ಯ, ಗರ್ಭಗುಡಿಯಲ್ಲಿರ್ತಕ್ಕಂಥ ಸಾಲಿಗ್ರಾಮ ಲಕ್ಷ್ಮೀ ಬೋರಹ ಸ್ವಾಮಿಯ ವಿಗ್ರಹ ಏನು ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಿ ಕೂತ್ಕೊಂಡಿದ್ದಾಳೆ ತಾಯಿ, ಆ ತಾಯಿಯ ತಳಭಾಗದಲ್ಲಿರ್ತಕ್ಕಂಥ ಭೂಪ್ರಸ್ಥದ ಮಣ್ಣು, ಜೊತೆಗೆ ಸಾಕಷ್ಟು ವನಸಿರಿಗಳ ಮಿಶ್ರಿತ, ಜೊತೆಗೆ ಮಧ್ಯದಲ್ಲಿ ಒಂದು ಅದ್ಭುತವಾದಂತಹ ದೂರದ ನೇಪಾಳಿಂದ ಗಂಡಕಿಯಿಂದ ಬಂದಿರತಕ್ಕಂಥ ಒಂದು ಸಾಲಿಗ್ರಾಮ. ಇದೆಲ್ಲವೂ ನೀವು 48 ದಿವಸ ಮಂಡಲ ಪೂಜಾನುಷ್ಠಾನಕ್ಕಾಗಿ ಮನೆಗಳಲ್ಲಿ ತೆಗೆದುಕೊಂಡೋಗಿ ಶ್ರದ್ಧಾಭಕ್ತಿಯಾಗಿ ಪೂಜೆ ಮಾಡಿ, ಆ ಪೂಜೆ ಆದ ನಂತರ ಅದರಿಂದ ಸಿಕ್ಕಂಥ ಫಲಗಳನ್ನು ತಾವೇ ಸ್ವಹಸ್ತದಿಂದ ತಂದು ಹುಂಡಿಗೆ ಸಾಲಿಗ್ರಾಮವನ್ನು ಹಾಕಿ, ಜೊತೆಗೆ ಅಲ್ಲಿ ಆದಂತಹ ಅನುಭವವನ್ನು ಹಂಚಿಕೊಳ್ಳುವಂಥ ದಿನ ಇದೆಯಲ್ಲ, ಅದು ಪ್ರತಿನಿತ್ಯ ಕೇಳುವಂತಹ ನಮ್ಮ ಕಿವಿಗಳಿಗೆ ಆನಂದವೇ ಆನಂದ. ಯಾಕೆಂದರೆ ಆ ಮೃತ್ತಿಗೆ ಪ್ರಸಾದ ಅಂತಹ ಅದ್ಭುತವಾದಂತಹ ಕಾಯಕವನ್ನು ಮಾಡ್ತಿದೆ. ಮೃತ್ತಿಗೆ ಅಂದರೆ ಅದು ಮಣ್ಣು ಅಂತ, ಆದರೆ ಮಣ್ಣಿನಲ್ಲಿ ಒಂದಷ್ಟು ವನಸಿರಿಗಳಿದೆ, ಮಧ್ಯದಲ್ಲಿ ಒಂದು ಸಾಲಿಗ್ರಾಮ ಇದೆ. ಲಕ್ಷ್ಮೀ ಬೋರಹ ಸ್ವಾಮಿಯ ಅನುಗ್ರಹ ನಿಮಗೆ ಸಿಗುವಂಥದ್ದಿದೆ. ಕೋರ್ಟು ಕಚೇರಿ ಇರಲಿ, ಮನೆ ಆಗಲಿ, ಯಾವುದೇ ಸಮಸ್ಯೆ ಆಗಿರಲಿ,
ಸಮಸ್ಯೆ ಹೊತ್ತು ಬರ್ತಕ್ಕಂಥವ್ರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ದಾರಿದೀಪವಾಗಿರ್ತಕ್ಕಂಥದ್ದು ಇದು ಅದ್ಭುತವಾದಂತಹ ಕಾಯಕ. ಹಾಗಾಗಿ ಲಕ್ಷ್ಮೀ ಬೋರಹ ಸ್ವಾಮಿಯ 1 ವರ್ಷದ ಜಾತ್ರಾ ಮಹೋತ್ಸವ ಸಹಿತ ಇನ್ನೇನು ಆಗೋಯಿಗೋ ಅಂದರೆ ಸನ್ನಿಹಿತವಾಗ್ತಾ ಇದೆ. ಆಗಸ್ಟ್ 1ಕ್ಕೆ ಪ್ರಾರಂಭ ಆದರೆ ಆಗಸ್ಟ್ 8 ಮತ್ತು 9 ಆನೆ ಅಂಬಾರಿ ಉತ್ಸವ, ಜೊತೆಗೆ 11ನೇ ತಾರೀಕು ವಸಂತ ಮಾಧವನ ಅನುಷ್ಠಾನ ಅಂದರೆ ವಸಂತೋತ್ಸವ. ಇದೆಲ್ಲವೂ ಸಹಿತ ಬಹಳ ಅದ್ಧೂರಿತವಾಗಿ ನಡೆಯುತ್ತೆ ಆಶ್ರಮದಲ್ಲಿ. ಇಂತಹ ಅದ್ಭುತವಾದಂತಹ ಕಾಯಕಕ್ಕೆ ತಾವು ತಮ್ಮ ಪರಿವಾರ ಎಲ್ಲರೂ ಬನ್ನಿ, ಭಗವಂತನ ದರ್ಶನ ಮಾಡಿಕೊಳ್ಳಿ. ಈ ಸಮಯದಲ್ಲೂ ಸಾಲಿಗ್ರಾಮಕ್ಕೆ ನಿಮ್ಮ ಕರಹಸ್ತದಿಂದಲೇ ಅಭಿಷೇಕವನ್ನು ಮಾಡಿ. ಹಾಗೆ ಈ ಸಮಯದಲ್ಲಿ ತಾವು ತಮ್ಮ ಶಕ್ತಿಯಾನುಸಾರ ತಮ್ಮ ತನು ಧನ ಮನವನ್ನು ತಮಗೇನು ಶಕ್ತಿ ಇದೆಯೋ ಅದು ನಿಮ್ಮ ಶಕ್ತಿಯಾನುಸಾರ ಅಕ್ಕಿ, ಬೇಳೆ, ಬೆಲ್ಲ ಅಥವಾ ಒಂದಷ್ಟು ತರಕಾರಿಗಳು ಅಥವಾ ಹೂವಿನ ಅಲಂಕಾರಕ್ಕೆ ಬೇಕಾದ ಹೂವು, ಪ್ರತಿನಿತ್ಯ ನಡೀತಕ್ಕಂಥ ಹೋಮ, ಅದಕ್ಕೆ ಬೇಕಾಗಿರ್ತಕ್ಕಂಥ ಆಜ್ಯ, ತುಪ್ಪ ಇಂತಹದ್ದನ್ನು ತಾವು ತಮ್ಮ ಸ್ವಹಸ್ತದಿಂದ ಆಶ್ರಮಕ್ಕೆ ತಂದು ಕೊಡಬಹುದು. ಏನೂ ಶಕ್ತಿ ಇಲ್ಲದಿದ್ದರೂ ಆಶ್ರಮಕ್ಕೆ ಬಂದು ಬರ್ತಕ್ಕಂತಹ ಭಕ್ತರಿಗೆ ಒಂದಿಷ್ಟು ಅನ್ನದಾಸೋಹ ಆದಂಥ ಅನ್ನವನ್ನು 4 ಜನಕ್ಕೆ ಉಣಬಡಿಸಿದ್ರು ಅದು ದೊಡ್ಡ ಕೆಲಸ ಆಗುತ್ತೆ. ಇನ್ನು ವಿಶ್ವಮಾತೆ ಗೋಮಾತೆ, ಒಂದು ದೇವಾಲಯದಲ್ಲಿ ಸುಮಾರು 12ರಿಂದ 13 ಹಸುಗಳು, ಅದು ಸಂಪೂರ್ಣವಾಗಿ ಎಲ್ಲವೂ ನಾಟಿ ಹಸುಗಳಾಗಿದ್ದು, ಪಕ್ಕದ ರಾಜ್ಯ ತಮಿಳುನಾಡಿಂದ ಬಂದಂತಹ ಪುಂಗನೂರು ಹಸು ಇರಲಿ ಅಥವಾ ಮಹಾರಾಷ್ಟ್ರ ಬಂದಿರತಕ್ಕಂಥ ಹಸುಗಳಾಗಲಿ, ಒಟ್ಟಾರೆ ಹೇಳಬೇಕಂದರೆ ದೇಸಿ ಹಸುಗಳನ್ನು, ನಾಟಿ ಹಸುಗಳನ್ನು ಪ್ರತಿನಿತ್ಯ ದೇವರ ಸಾನ್ನಿಧ್ಯದಲ್ಲಿ ಪೂಜೆಗೂ ಪ್ರತಿನಿತ್ಯ ಆ ಪ್ರದಕ್ಷಿಣೆ ಮಾಡಲಿಕ್ಕೂ, ಹಾಗೆ ಭಕ್ತರು ಆ ಗೋವನ್ನು ಕಂಡೊಡನೆ ತಮ್ಮಲ್ಲಿರ್ತಕ್ಕಂಥ ಕರ್ಮಫಲಗಳು ಬೇಗ ದೂರ ಆಗಲಿ ಎಂಬತಕ್ಕಂಥ ವಿಶ್ವಮಾತೆ ಗೋಮಾತೆಯ ಅನುಷ್ಠಾನ. ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ಗೋವು ಅಂದರೆ ಹೇಗಿರಬೇಕು, ಗೋವಿನ ಲಕ್ಷಣಗಳೇನು, ಆ ಗೋವಿನ ಬಾಲ ಹೇಗಿರಬೇಕು, ಆ ಬಾಲ ಭೂಮಿ ತಗಲೋದಾದರೆ ಅದು ಸಾಕ್ಷಾತ್ ವೈಕುಂಠದಿಂದ ಬಂದಂಥ ಮಹಾಲಕ್ಷ್ಮಿ ಅಂತಲೇ ಹೇಳ್ತಾರೆ. ಅಂತಹ ಅದ್ಭುತವಾದಂಥ ಗೋವುಗಳನ್ನು ತಾವು ನೋಡಬೇಕಾದ್ರೆ ಅದು ಆಶ್ರಮದಲ್ಲಿ ಮಾತ್ರ. ಬಾಲ ನೆಲಕ್ಕೆ ತೆಚ್ಚಾಗುವಂಥದ್ದು, ನೆಲಕ್ಕೆ ತಗಲುವಂತಹ ಬಾಲ 1000 ಜನದ ಮಧ್ಯದಲ್ಲಿ ಬಂದರೂ ರಾಜಗಾಂಭೀರ್ಯದಲ್ಲಿ ಬರ್ತಕ್ಕಂಥದ್ದು, ಆ ಒಂದು ನಗುಮುಖ, ಜೊತೆಗೆ ಬರ್ತಕ್ಕಂಥ ಭಕ್ತರನ್ನ ಹರಿಸ್ತಕ್ಕಂಥದ್ದು, ಇದೆಲ್ಲವೂ ಸಹಿತ ಬಹಳ ವಿಶೇಷವೇ ಸರಿ. ಹಾಗಾಗಿ ಇಷ್ಟು ಹೊತ್ತು ಪರಮ ಪವಿತ್ರವಾಗಿರತಕ್ಕಂಥ ಈ 10 ವರ್ಷದ ವಿಶೇಷವಾದಂಥ ಪಯಣವನ್ನು ನಾವು ನೋಡ್ತಾ ಬಂದ್ವಿ. ಹಾಗೆ ಆ ಪಯಣದಲ್ಲಿ ಇನ್ನಷ್ಟು ಅದ್ಭುತವಾದಂಥ ನಾಳೆ ಬೆಳಗ್ಗೆ ಪೂರಿ ಜಗನ್ನಾಥ ಕ್ಷೇತ್ರದಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂಥ ಕೃಷ್ಣನ ಪದಾರ್ಥ, ಕೃಷ್ಣನ ಹೃದಯ ಇರುವಂಥ ಸಾನ್ನಿಧ್ಯ, ಆ ಸಾನ್ನಿಧ್ಯವನ್ನು ತಾವು ದರ್ಶನ ಮಾಡ್ಬೋದು. ಅಲ್ಲಿ ನಡೆದಂಥ ಆ ಮಹಾಯಜ್ಞವನ್ನೂ ದರ್ಶನ ಮಾಡ್ಬೋದು. ಹಾಗಾಗಿ ಅದರ ಪೂರ್ವಭಾವಿಯಾಗಿ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ದೇವತಾರಾಧನೆಯನ್ನು, ದೇವರ ಸಾನ್ನಿಧ್ಯ ನಡೀತಕ್ಕಂಥ ಅನುಷ್ಠಾನಗಳನ್ನು ನೀವೆಲ್ಲರೂ ದರ್ಶನ ಮಾಡೋಣ. ಆದರೆ ಸ್ವಲ್ಪ ಹೊತ್ತಿನ ನಂತರ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ 10 ವರ್ಷದ ಸಂಭ್ರಮ, ಆ ಒಂದು ಪಯಣ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಕೂಡ ದೃಶ್ಯದ ಮೂಲಕ ದರ್ಶನವನ್ನು ಮಾಡ್ತಾ ಇದ್ರಿ. ಬನ್ನಿ ಅದರ ಮತ್ತೆ ಮುಂದುವರಿಸೋಣ. ಗುರೂಜಿ ಗೋ ಸಂರಕ್ಷಣೆಯ ಬಗ್ಗೆ ವರ್ಷ ಪೂರ್ತಿ ಕಾಳಜಿ ವಹಿಸುತ್ತಾ ಬಂದಿದ್ದಾರೆ. ದೇಶ ಕಾಯುವ ಯೋಧ, ಅನ್ನ ನೀಡುವ ಅನ್ನದಾತರ ಬಗ್ಗೆಯಂತೂ ಗುರೂಜಿಯವರದು ನಿತ್ಯ ಪ್ರಾರ್ಥನೆಯಾಗಿದೆ. ನಾವು ಹೋಗ್ಬೇಕಾದ್ರೆ ಯಾವ ರೀತಿ ಹೋಗಿದ್ದು ಅದೇ ರೀತಿ ವಾಪಸ್ಸು ಮತ್ತೆ ತಾಯ್ನಾಡಿಗೆ ಬಂದಾಯಿತು. ಇದಕ್ಕೆಲ್ಲ ಕಾರಣ ಅಂತಂದ್ರೆ ಅಪ್ಪಾಜಿಯವರು. ಆನಂದ ಗುರೂಜಿಯವರ ಒಂದು ನೇತೃತ್ವದಲ್ಲಿ ನಮ್ಮ ರೈತ ಕುಲ ನೆಮ್ಮದಿಯಿಂದ ಜೀವನವನ್ನ ನಡೆಸುವಂತ ಒಂದು ಆಶೋಧನ ಗುರುಗಳು ಮಾಡಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು ನಿರಂತರ ಸಾಮೂಹಿಕ ಪೂಜಾನುಷ್ಠಾನಗಳನ್ನು ನಡೆಸುತ್ತಲೇ ಇರ್ತಾರೆ. ಹತ್ತು ವರ್ಷಗಳ ಅವಧಿಯಲ್ಲಿ ಇತಿಹಾಸ ನಿರ್ಮಿಸಿದ್ದು ಮಹರ್ಷಿ ಮಂದಿರದಲ್ಲಿ ನಡೆದ ವಿಶೇಷ ಸಾಲಿಗ್ರಾಮ ಪೂಜಾನುಷ್ಠಾನ. ಹನ್ನೊಂದು ದಿನಗಳ ಕಾಲ ನಡೆದ ಈ ಉತ್ಸವದಲ್ಲಿ ದಾಖಲೆಯ 3 ಲಕ್ಷಕ್ಕೂ ಹೆಚ್ಚು ಜನ ಸಾಗರದಂತೆ ಆಗಮಿಸಿ ಸಾಲಿಗ್ರಾಮದ ದರ್ಶನ ಪಡೆದದ್ದು ನಭೂತೋ ನ ಭವಿಷ್ಯತ್ ಎನ್ನಬಹುದು. ಸಾಲಿಗ್ರಾಮ ದರ್ಶನ ಮಾಡಕ್ಕೆ ಗೋವಾಲಿಂದ ಬಂದಿದ್ದೇವೆ. ನಾವು ಗದಗಿಂದ ಬಂದಿದ್ದೇವೆ. ನಾಂಗ ಸುಂಗತ್ ಕಟ್ಟಾಳಿಂದ ಬಂದಿರ್ಕ್ರೋ. ನಾನು ಚಿಕ್ಕಮಂಗ್ಳೂರಿಂದ ಬಂದಿದ್ದೀನಿ. ಪುಣೆ ಮಹಾರಾಷ್ಟ್ರ ಸೆ ಆಯವು. ಸಾಲಿಗ್ರಾಮದ ದರ್ಶನ ದಾಖಲೆ ಬರೆದಂತೆ ಗುರೂಜಿಯವರು ಸಾಲಿಗ್ರಾಮ ಪೂಜೆ ನಿರಂತರ ಆಗಬೇಕೆಂದು
ಜನರ ಸಮಸ್ಯೆಗಳಿಗೆ ಪರಿಹಾರ ನಿತ್ಯ ದೊರಕಬೇಕೆಂಬ ದೃಷ್ಟಿಯಿಂದ 9 ದಿನಗಳ ಅವಧಿಯಲ್ಲಿ ಭೂವರಾಹಸ್ವಾಮಿ ದೇವಾಲಯ ನಿರ್ಮಾಣ ಮಾಡಿದ್ದು ಗುರೂಜಿಯವರ ಅಪಾರ ಶ್ರಮದ ಸಂಕೇತ. नरसिंहं भीषणं भद्रं मृत्योर्मृत्युं नमाम्यहं स्वाहा. ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋದಷ್ಟು ಖುಷಿ ಆಗ್ಬಿಟ್ಟಿದೆ ನನಗೆ. ಯಾವ ಜನ್ಮದ ಪುಣ್ಯವೋ ಇಂಥ ಗುರುಗಳ ಆಶೀರ್ವಾದ ಪಡೆಯಲಿಕ್ಕೆ ನಾವು ಪುಣ್ಯ ಮಾಡಿದ್ದೀವಿ. ಬರ್ತಿದಂಗೆನೆ ನಮ್ಗೇನೋ ಒಂದು ಪಾಸಿಟಿವ್ ವೈಬ್ರೇಷನ್ ಶುರು ಆಗುತ್ತೆ. ಇಂದಿಗೂ ಅಪಾರ ಭಕ್ತ ಸಾಗರ ಲಕ್ಷ್ಮೀ ಭೂ ವರಾಹಸ್ವಾಮಿ ಕ್ಷೇತ್ರಕ್ಕೆ ನಿರಂತರ ಆಗಮಿಸಿ ದರ್ಶನ ಪಡೆದುಕೊಳ್ಳುತ್ತಿದ್ದಾರೆ. ಅದೆಷ್ಟು ವರ್ಷಗಳಿಂದ ಬಗೆಹರಿಯದ ಸಮಸ್ಯೆಗಳು ಲಕ್ಷ್ಮೀ ಭೂ ವರಾಹಸ್ವಾಮಿ ದರ್ಶನ ಮಾಡಿದ ನಂತರ ಪರಿಹಾರವಾದವು ಎಂಬುದು ಅಪಾರ ಭಕ್ತರ ಅನಿಸಿಕೆ. ನಂದೊಂದು ಕೆಲಸ ಆಗಬೇಕಿತ್ತು, ಅದನ್ನು ಬೇಡ್ಕೊಂಡು ಕೆಲಸ ಸಕ್ಸಸ್ ಆಯಿತು. ನಾನು ಇಲ್ಲಿ ಬಂದು ದರ್ಶನ ಮಾಡಿದ ತಕ್ಷಣ ಮಗುಗೆ ಏನೂ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಕಳಿಸಿದ್ದಾರೆ. ಮಣ್ಣು ತಗೊಂಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ದೆ. ನಮ್ಮ ಕೇಸ್ ಅಂತೆ ಅವ್ರದ್ದು ಕ್ಯಾನ್ಸಲ್ ಮಾಡಿ ನಮಗೆ ಓಕೆ ಮಾಡಿದ್ರು. ಶ್ರೀಕೃಷ್ಣನ ಹೃದಯವಿರುವ ಕ್ಷೇತ್ರವೆಂದೇ ಪ್ರಸಿದ್ಧವಾದ ಮಹಾಮಹಿಮ ಆಲಯ, ಅದುವೇ ಪುರಿ ಜಗನ್ನಾಥ. ವಿಶ್ವದಾದ್ಯಂತ ಅಪಾರ ಭಕ್ತರನ್ನ ಹೊಂದಿರುವ ಒಡಿಶಾ ರಾಜ್ಯದ ಪುರಿ ಜಗನ್ನಾಥನ ಸಾನ್ನಿಧ್ಯದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು ತೆರಳಿ ವಿಶೇಷ ಹೋಮ ಕಾರ್ಯ ನೆರವೇರಿಸಿ ರಾಜ್ಯದ ಜನತೆಗೆ ಶ್ರೀಕೃಷ್ಣನ ಪುಣ್ಯ ಸಾನ್ನಿಧ್ಯ ಪರಿಚಯಿಸಿದ್ದಾರೆ. ಸನಾತನ ಧರ್ಮದ ಕೇಂದ್ರ ಬಿಂದು, ಧರ್ಮ ಹೋರಾಟದ ಸಾತ್ವಿಕ ಭೂಮಿ, ಅದುವೇ ಅಯೋಧ್ಯೆಯ ರಾಮ ಜನ್ಮಭೂಮಿ. ಅಯೋಧ್ಯೆ ರಾಮಲಲ್ಲರ ಪ್ರತಿಷ್ಠಾಪನೆಯು ನಮ್ಮ ಸಂಸ್ಕಾರ ಸಂಸ್ಕೃತಿಯ ಹೆಮ್ಮೆ. ಅಂತಹ ಪವಿತ್ರ ಕ್ಷೇತ್ರದ ದರ್ಶನ ಮಾಡಿಸಿದ್ದು ಮಹರ್ಷಿ ವಾಣಿಯ ಸಾರ್ಥಕ ಕ್ಷಣ. ರೈತರ ಸಂಕಷ್ಟ ನಿವಾರಣೆಗೆ, ಜೀವರಾಶಿಗಳ ಸಮೃದ್ಧಿಗಾಗಿ ಜಲಸಂಪತ್ತು ಬೇಕು, ಸಮೃದ್ಧ ಮಳೆಗಾಗಿ ಸಕಲ ಜೀವರಾಶಿಗಳು ಸುಭಿಕ್ಷವಾಗಿರಲೆಂದು ಭಾರತವನ್ನ ದಾಟಿ ಪುರಾಣ ಪ್ರಸಿದ್ಧ ಕ್ಷೇತ್ರ ನೇಪಾಳದ ಪಶುಪತಿನಾಥ ದೇವಾಲಯದಲ್ಲಿ ಮಹಾರುದ್ರಯಾಗ ನಡೆಸಿದಾಗ ವರುಣ ಕೃಪೆ ಆದದ್ದು ಸಾರ್ಥಕ ಎನಿಸಿತು. ಕಾಶ್ಮೀರದ ತುತ್ತ ತುದಿಯಲ್ಲಿ ಸಾಗಲು ಕಷ್ಟಕರವಾದ ಹಿಮಾಚಲ ಪ್ರದೇಶದ ಬಿಜಲಿ ಮಹಾದೇವನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಹತ್ತು ವರ್ಷಗಳು ಅನ್ನೋದು ಒಂದು ಮೈಲಿಗಲ್ಲು ಅಷ್ಟೇ. ನಮ್ಮ ಸಂಪ್ರದಾಯ, ಆಚಾರ ವಿಚಾರಗಳ ಜೊತೆಗೆ ಬದುಕಿನ ಬಗ್ಗೆ ಭರವಸೆ ತುಂಬುವುದು ಮಹರ್ಷಿ ವಾಣಿಯ ಕರ್ತವ್ಯ. ಹತ್ತು ವರ್ಷ ಅನ್ನೋದು ಮಹರ್ಷಿ ವಾಣಿ ಮತ್ತು ವೀಕ್ಷಕ ಮಹಾಪ್ರಭುಗಳ ಅಕ್ಕರೆಯ ಬಾಂಧವ್ಯಕ್ಕೆ ಧನ್ಯವಾದ ಅರ್ಪಿಸುವ ದಿನವಷ್ಟೇ. ಪ್ರತಿದಿನ ನಿಮ್ಮ ನೋವುಗಳಿಗೆ ಸ್ಪಂದಿಸಬೇಕಾದ ಮಹತ್ತರ ಹೊಣೆಗಾರಿಕೆ ಮಹರ್ಷಿ ವಾಣಿಗೆ ಇದೆ. ದಿನನಿತ್ಯ ಮನೆ ಮನಗಳಿಗೆ ದೈವಿಕ ಪ್ರೇರಣೆ ತುಂಬುವ ಮಹತ್ವದ ಉದ್ದೇಶವಿದೆ. ಮಹತ್ತಿಗೇರಿದ ಮಹರ್ಷಿ ವಾಣಿ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಸಾರಥ್ಯದಲ್ಲಿ ನಿತ್ಯದ ಬೆಳಕಾಗಿ ಮುಂದುವರಿಯಲಿದೆ.
ವಿಶೇಷವಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮಹರ್ಷಿ ಧರ್ಮಯಾತ್ರೆ ಬಹಳ ಅದ್ಭುತವಾಗಿ ನೆರವೇರ್ತಾನೆ ಬರುತ್ತೆ. ಅದೇ ರೀತಿ 10 ವರ್ಷಗಳ ಸಂಭ್ರಮಾಚರಣೆ ನಮ್ಮಿ 10 ವರ್ಷದ ಪ್ರಯಾಣದಲ್ಲಿ ಸಾಕಷ್ಟು ಮಹರ್ಷಿ ಧರ್ಮಯಾತ್ರೆಯನ್ನು ನಾವು ಮಾಡ್ತಾನೆ ಬಂದಿದ್ದೇವೆ. ರಾಜ್ಯದ ಮೂಲೆ ಮಲ್ಲೆಗಳಲ್ಲೂ ಕೂಡ, ಪ್ರತಿಯೊಂದು ಗ್ರಾಮದಲ್ಲೂ ಕೂಡ, ರಾಜ್ಯದಲ್ದಿರ, ಹೊರ ರಾಜ್ಯವಲ್ದಿರ, ಹೊರ ದೇಶಗಳಲ್ಲೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ನೆರವೇರಿಸ್ಕೊಂಡು ಬರ್ತಾನೆ ಇದ್ದೇವೆ. ಅದರ ಜೊತೆಗೆ ಇದೇ ಬರ್ತಕ್ಕಂಥ 3ನೇ ತಾರೀಕು ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಗುರುಜಿರವರು ಆಗಮಿಸ್ತಾ ಇದ್ದಾರೆ. ಯಾವ ಕಾರ್ಯಕ್ರಮ? ಈ ಒಂದು ಕಾರ್ಯಕ್ರಮ ಬಂದು ಕಾಳ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನಕ್ಕೆ ಗುರುಜಿರವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಸಾನ್ನಿಧ್ಯದಲ್ಲಿ ಕಾಳ ಶ್ರೀ ಭದ್ರಕಾಳಿ ಅಮ್ಮನವರ 35ನೇ ವರ್ಷದ ಜೀರ್ಣೋದ್ಧಾರ ಮತ್ತು ಪ್ರತಿಷ್ಠಾಪನಾ ಮಹೋತ್ಸವ. ಅಲ್ಲಿ 58 ಅಡಿ ಭವ್ಯ ಸುಂದರ ಮೂರ್ತಿ ಹಾಗೂ ಕಾಳರಾತ್ರಿ ಅಮ್ಮನವರು ಹಾಗೂ ರಕ್ತ ಕಾಟೇರಮ್ಮ ಮತ್ತು ಕಾಲಭೈರವೇಶ್ವರ ಸ್ವಾಮಿಯ ಪ್ರತಿಷ್ಠಾಪನಾ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ 3ನೇ ತಾರೀಕು ಗುರುಜಿರವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿಕ್ಕಾಗಿ ಗುರುಜಿಯವರನ್ನು ಅಲ್ಲಿನ ದೇವಸ್ಥಾನದ ಧರ್ಮದರ್ಶಿಗಳಾಗಿರ್ತಕ್ಕಂಥ ಮುನಿಯಲ್ಲಪ್ಪರವರು ಮತ್ತು ಅವರ ಸಿಬ್ಬಂದಿ ವರ್ಗ ರಘುನಾಥ್ರವರು ಮತ್ತು ಸುರೇಶ್ರವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೊದಲನೇದಾಗಿ ಇವರೆಲ್ಲರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸುರೇಶ್ ಅವರು ಮಾಲೂರು ಮತ್ತು ಸುತ್ತಮುತ್ತ ಹೊಸಕೋಟೆ ಈ ಭಾಗದಲ್ಲಿ ಸಾಕಷ್ಟು ಇಂತಹ ಧರ್ಮರಥ ಯಾತ್ರೆಗಳನ್ನು ಎಳಿತಾನೇ ಇರ್ತಾರೆ. ಯಾಕೆಂದರೆ ಅವರೊಬ್ಬರು ನನ್ನ ಜೊತೆ ಚೆನ್ನಾಗಿರೋದ್ರಿಂದ, ಆಶ್ರಮದ ಸದ್ಭಕ್ತರಾದ್ದರಿಂದ, ಈ ಧರ್ಮದ ರಥಯಾತ್ರೆ ಆ ಭಾಗದಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಾದರೂ ನೀವು ನಮ್ಮ ಜೊತೆ ಇರಬೇಕು ಅನ್ನೋದು ಅವರ ಮನದಾಳದ ಮಾತು. ಹಾಗೆ ಒಬ್ಬ ವ್ಯಕ್ತಿ ಶಕ್ತಿ ಆಗಬೇಕಾದ್ರೆ ಆ ವ್ಯಕ್ತಿ ಒಳಗಿರ್ತಕ್ಕಂತಹ ಗುಣ ಇದೆಯಲ್ಲ, ಅದು ಸಂಪೂರ್ಣವಾಗಿ ತನ್ನನ್ನು ತಾನು ಸಮಾಜಕ್ಕೆ ತೊಡಗಿಸ್ಕೊಳ್ಬೇಕು. ಆಗಷ್ಟೇ ಇಂತಹ ಧರ್ಮಕ್ಷೇತ್ರಗಳನ್ನು ಮಾಡಲಿಕ್ಕಾಗುವಂಥದ್ದು. ಅಂತಹ ಅದ್ಭುತವಾದಂತಹ ಧರ್ಮಕ್ಷೇತ್ರ ಸುಮಾರು 58 ಅಡಿ ವಿಗ್ರಹ ಅಂದರೆ ಹುಡುಗಾಟದ ಮಾತಲ್ಲ, ಬಹಳ ದೊಡ್ಡದಾದಂತಹದ್ದೇ ವಿಗ್ರಹ. ಯಾಕೆಂದರೆ ಭಕ್ತರನ್ನು ಹರಿಸಿ ಆಶೀರ್ವದಿಸುವಂಥ, ಕಲಿಯುಗದಲ್ಲೂ ಸಾಕಷ್ಟು ಪವಾಡಗಳನ್ನೇ ಸೃಷ್ಟಿ ಮಾಡ್ತಿರ್ತಕ್ಕಂಥ ತಾಯಿ ಕಾಟೇರಮ್ಮ ಇರಲಿ, ಭದ್ರಕಾಳಿ ಇರಲಿ, ಹಾಗೆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳನ್ನು, ಅದರಲ್ಲೂ 35 ವರ್ಷ ನಿರಂತರವಾದಂಥ ಸೇವೆಯನ್ನು ಮಾಡ್ಕೊಂಡು ಬಂದು ತಮ್ಮ ಸೇವೆಯನ್ನು ಸಮಾಜಕ್ಕಾಗಿ ಅರ್ಪಣೆ ಮಾಡಿರ್ತಕ್ಕಂಥ ಮುನಿಯಲ್ಲಪ್ಪ ಅವರ ಸೇವೆಯನ್ನು ಮೆಚ್ಚುವಂತಹದ್ದು. ಒಳ್ಳೆಯದಾಗಲಿ. ಕೊಡಿ, ಪ್ರಸಾದ ಕೊಡಿ. ಭಗವತಿಯ ಸಾನ್ನಿಧ್ಯ ಬಗ್ಗೆ ಮಾತಾಡಿ. ಶ್ರೀಮಾತ್ರೇ ನಮಃ. ಗುರುಭ್ಯೋ ನಮಃ. ವಾಚಸ್ಪತಾಯ ವಿದ್ಮಹೆ ಬುದ್ಧಿಮೂಲಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್. ಗುರುವಿನ ಸಾನ್ನಿಧ್ಯ ಅಷ್ಟು ಸುಲಭವಾಗಿ ಸಿಗಂಥದ್ದಲ್ಲ. ಪವಿತ್ರವಾದ ಮಾನವ ಜನ್ಮ ಹುಟ್ಟು ಬರೋದೇ ದುರ್ಲಭ. ಅದರಲ್ಲಿ ಮಹರ್ಷಿಗಳನ್ನ ಕೇಳಿರ್ಬೋದು, ಅಷ್ಟೇ ವಿನಃ ನಾವು ನೋಡಿದಂಥವ್ರು ಯಾರೂ ಇಲ್ಲ. ಅಂಥ ಒಂದು ದಿವ್ಯ ಸ್ವರೂಪ ಈ ಕಲಿಯುಗದಲ್ಲಿ ಪ್ರತ್ಯಕ್ಷವಾಗಿ ನಾವೆಲ್ಲ ಕಾಣ್ತಾ ಇರೋದಂದರೆ ನಮ್ಮೆಲ್ಲರ ಸೌಭಾಗ್ಯ. ಈ ನಾಡಿನ ಜನತೆ ಮಾಡಿರೋಂಥ ಒಂದು ಪುಣ್ಯ. ಗುರುವೇ ಸರ್ವಲೋಕಾನಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಮೂರ್ತಿಯೇ ನಮಃ. ಗುರುವನ್ನು ಯಾವುದಕ್ಕೂ ಹೋಲಿಸೋಕೆ ಸಮರ್ಥವಲ್ಲ, ಆಗೋದೇ ಇಲ್ಲ. ಗುರುವನ್ನು ಒಂದು ಸಮುದ್ರಕ್ಕೂ ಹೋಲಿಸೋಣ ಅಂದರೆ ಸಮುದ್ರ ಎಲ್ಲ ಉಪ್ಪು. ಋಣಶೇಷ ಗುರು. ಗುರುವನ್ನು ಚಿಂತಾಮಣಿಗೂ ಹೋಲಿಸೋಣವೆಂದರೆ ಗುರು ನಿಶ್ಚಿಂತ. ಗುರುವನ್ನು ವಿಷ್ಣುವಿಗೆ ಹೋಲಿಸೋಣವೆಂದರೆ ಸತಿಯನ್ನು ಕಳೆದುಕೊಂಡು ಭೂಲೋಕದಲ್ಲಿ ಹುಡುಕಾಡಿದಂಥ ಒಂದು ನಿದರ್ಶನ. ಗುರುವನ್ನು ಬ್ರಹ್ಮನಿಗೆ ಹೋಲಿಸೋಣವೆಂದರೆ ತನ್ನ ಅಹಂಕಾರದಿಂದ ಶಿರವನ್ನೇ ಕಳೆದುಕೊಂಡ. ಶಿವನಿಗೆ ಹೋಲಿಸೋಣವೆಂದರೆ ಶಿವನು ವಿಷಕಂಠ, ಗುರು ಅಮೃತಕಂಠ. ಇದು ಹೇಳ್ತಾ ಹೋದರೆ ಸಾಲುಗಳೇ ಸಾಕಾಗಲ್ಲ. ಅಂಥ ಒಂದು ಪವಿತ್ರವಾದ ಗುರುಪಾದ ಆ ಒಂದು ಪುಟ್ಟ ಭಕ್ತರಳ್ಳಿ ಗ್ರಾಮದಲ್ಲಿ ಅವರು ಪಾದಾರ್ಪಣೆ ಮಾಡ್ತಾರಂತ ನಮ್ಮೆಲ್ಲರ ಈ ನಾಡಿನ ಎಲ್ಲ ಸಮಸ್ತ ಕೋಟ್ಯಾನುಕೋಟಿ ಹೃದಯಗಳಲ್ಲಿ ನಿವಾಸವಾಗಿರುವಂಥ ಗುರೂಜಿಯವರು ಭಕ್ತರಳ್ಳಿಗೆ ಬರ್ತಾ ಇದ್ದಾರೆ. ಅಲ್ಲಿ ನಮ್ಮೆಲ್ಲರ ಪುಣ್ಯ, ನಮ್ಮೆಲ್ಲರ ಸೌಭಾಗ್ಯ. ಮೊದಲು ಗುರುವಿನ ದರ್ಶನ, ನಂತರ ದೇವಿ ದರ್ಶನ. ಕಾರಣ ಏನಂದರೆ ಪ್ರತಿಯೊಂದಕ್ಕೂ ಮೂಲಾಧಾರವಾಗಿ ನಿಂತಿರುವಂಥದ್ದು ಗುರು. ಅವರ ಮಾರ್ಗದರ್ಶನ ಇಲ್ಲದೆ
ಯಾವುದು ಫಲಿಸೋದು ಅದು ಸಿದ್ಧಿ ಆಗಲ್ಲ. ಅಂಥ ಒಂದು ನಾವು ಮಾಡಿದಂಥ ವಿಶೇಷವಾದ ಒಂದು ಪುಣ್ಯ ಇವತ್ತು ಆ ಭಕ್ತರಳ್ಳಿ ಗ್ರಾಮಕ್ಕೆ ಗುರುಗಳು ಬರ್ತಾ ಇದ್ದಾರೆ. ಶ್ರೀ ಕ್ಷೇತ್ರ ಒಳ್ಳೆಯದಾಗಲಿ. ಕಾಳಭದ್ರಕಾಳಿಯಮ್ಮನವರ ಒಂದು ಶಕ್ತಿಪೀಠ, ಅಲ್ಲಿ ಈಗಾಗಲೇ ಗುರುಜಿಗಳೆಲ್ಲ ಹೇಳಿದ್ದಾರೆ. ಒಳ್ಳೆಯದಾಗಲಿ. ಹೊಸಕೋಟೆ ತಾಲೂಕು ಭಕ್ತರಹಳ್ಳಿ ಗ್ರಾಮದಲ್ಲಿ ಅದ್ಭುತವಾದಂತಹ ಆಲಯದಲ್ಲಿ ನಡೀತಿರ್ತಕ್ಕಂತಹ ಈ ಒಂದು ನೂತನವಾದಂತಹ ವಿಗ್ರಹ ಲೋಕಾರ್ಪಣೆ, ಹಾಗೆ ನಿಮ್ಮ ಈ ಧಾರ್ಮಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೀಲಿ. ನಾನು ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೇನೆ. ಒಳ್ಳೆಯದಾಗಲಿ.